ನೋಡೋದಕ್ಕೆ ತುಂಬಾ ಸುಂದರವಾಗಿರೋ ಒಂದು ಐಲ್ಯಾಂಡ್. ಯಾವ ಕಡೆ ನೋಡಿದ್ರು ಕೂಡ ಜಾಂಬೀಸೇ ಕಣ್ಣಿಗೆ ಕಾಣಿಸ್ಕೊಂತವೆ. ಈ ಚಿಕ್ಕ ಮಗು ಮಾತ್ರ ಒಂದು ಮನೆಯಲ್ಲಿ ಯಾವ ಜಾಂಬಿಗೂ ಕೂಡ ಸಿಗ್ದಿರೋ ಹಾಗೆ ಆರಾಮಾಗಿ ಓಡಾಡ್ತಾ ಇರುತ್ತೆ. ಅಂತ ಟೈಮಲ್ಲಿ ಈ ಚಿಕ್ಕ ಮಗು ಇಬ್ರು ಹುಡುಗಿಯರಿಗೆ ಕಾಣಿಸ್ಕೊಳ್ಳುತ್ತೆ. ಇವ್ರು ಎಷ್ಟೊಂದು ಕ್ರೂರವಾದ ಹುಡುಗಿರಪ್ಪ ಅಂದ್ರೆ, ಚಿಕ್ಕ ಮಗು ಅಂತಾನು ನೋಡ್ದಿರಾ ಜಾಂಬಿ ವೈರಸ್ ಯಾವ್ದರಿಂದ ಸ್ಪ್ರೆಡ್ ಆಗಿರುತ್ತೋ ಅದನ್ನ ಆ ಚಿಕ್ಕ ಮಗುಗೆ ಕೊಟ್ಟು ಚಾಕ್ಲೇಟ್ ತಿನ್ನು ಚೆನ್ನಾಗಿರುತ್ತೆ ಅಂತ ಈ ಹುಡುಗಿಯರು ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಈ ಜಾಂಬಿ ವೈರಸ್ ಯಾವ ತರ ಸ್ಪ್ರೆಡ್ ಆಯ್ತು, ಈ ಚಿಕ್ಕ ಮಗು ಹಾಗೆ ಇಬ್ರು ಹುಡುಗಿಯರಿಗೆ ಯಾಕೆ ಸ್ಪ್ರೆಡ್ ಆಗಿಲ್ಲ, ಈ ಮೂವಿ ಕತೆ ಏನು ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಬ್ರೈನ್ ಫ್ರೀಸ್ ಅಂತ 2021 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಜಾಕ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿನ ನೋಡಿಸ್ತಾರೆ. ಅವನು ಮೇಕಪ್ ಆರ್ಟಿಸ್ಟ್ ನ ಹಿಡ್ಕೊಂಡು ರೆಡಿ ಆಗ್ತಿರೋ ಒಂದು ಟೈಮ್ ಅಲ್ಲಿ ತನ್ನ ಗರ್ಲ್ ಫ್ರೆಂಡ್ ಕಡೆಯಿಂದ ಕಾಲ್ ಬರುತ್ತೆ. ಆ ಟೈಮ್ ಅಲ್ಲಿ ಅವನು ಸ್ವಲ್ಪನೂ ಕೂಡ ಯೋಚನೆ ಮಾಡ್ದಿರಾ ಪಕ್ಕದಲ್ಲೇ ಟ್ಯಾಪ್ ವಾಟರ್ ಇದ್ರೆ ಅದನ್ನ ಕುಡ್ದ್ ಬಿಡ್ತಾನೆ. ಅವನಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ, ಅವನು ಕುಡ್ದಿರೋ ಒಂದು ವಾಟರ್ ಅಲ್ಲಿ ಇವನ ಬಾಡಿಯಲ್ಲಿ ತುಂಬಾ ಚೇಂಜಸ್ ನ ತರೋ ಒಂದು ವೈರಸ್ ಐತೆ ಅಂತ. ನಂತರ ಅವನು ಒಂದು ಮಾರ್ಟ್ ಹತ್ರಕ್ಕೆ ಹೋಗ್ತಾನೆ. ಅವನ ಬಾಡಿಯಲ್ಲಿ ಇಮಿಡಿಯೇಟ್ ಆಗಿ ಚೇಂಜಸ್ ಕಾಣಿಸ್ಕೊಳ್ಳೋದಿಲ್ಲ. ಅವನ ಗರ್ಲ್ ಫ್ರೆಂಡ್ ಗೆ ಬೇಕಾಗಿರೋ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಅವನಿಗೆ ಸ್ವಲ್ಪ ಅನೈಸಿ ಆಗಿ ಅನ್ಸೋದ್ರಿಂದ ಗರ್ಲ್ ಫ್ರೆಂಡ್ ಮನೆಗೆ ಬರ್ತಾನೆ. ಗರ್ಲ್ ಫ್ರೆಂಡ್ ಮೇಲೆ ಇದ್ದು ಇವನನ್ನ ಕೂಗ್ತಾ ಇರ್ತಾಳೆ. ಆವಾಗ ಜಾಕ್ ಒಂದು ಮಿರರ್ ನ ಎತ್ಕೊಂಡು ಇವನ ಟೀತ್ ನ ನೋಡ್ಕೊಂತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ ಟೀತ್ ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟಿರುತ್ತೆ. ಇದೇನಪ್ಪ ಇದು ಅಂತ ಇವನು ಯೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಇವನ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಸಡನ್ ಆಗಿ ಅವನ ಬಾಡಿ ಫುಲ್ ನೋವುಗಳು ಸ್ಟಾರ್ಟ್ ಆಗ್ತಾವೆ. ಅವನ ಕೈಯಲ್ಲಿ ಫ್ರೂಟ್ಸ್ ಹಿಡ್ಕೊಂಡಿದ್ರೆ ಕೆಳಗಡೆಗೆ ಬಿಟ್ಟಾಗ್ಬಿಡ್ತಾನೆ. ಮೇಲೆಗಡೆಯಿಂದ ಗರ್ಲ್ ಫ್ರೆಂಡ್ ಕರೀತಿರ್ತಾಳ ಅಲ್ವಾ, ಆ ಹುಡುಗಿ ವಾಯ್ಸ್ ಕೇಳಿ ಇವನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ತುಂಬಾ ಫಾಸ್ಟ್ ಆಗಿ ಆ ಹುಡುಗಿರ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಅಷ್ಟೊತ್ತಿಗೆ ಇವನು ಜಾಂಬಿ ಆಗಿ ಕನ್ವರ್ಟ್ ಆಗಿರೋದ್ರಿಂದ ತನ್ನ ಗರ್ಲ್ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡಿ ರಕ್ತ ಬರೋ ತರ ಕಚ್ಚಿಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನ ಬಾಡಿ ಎಲ್ಲ ತುಂಬಾ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಅವನ ಕಣ್ಣುಗಳು ನೋಡೋದಕ್ಕೆ ಗ್ರೀನ್ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ಇವನು ತನ್ನ ಗರ್ಲ್ ಫ್ರೆಂಡ್ ನ ಕಚ್ಚಿಬಿಟ್ಟೆ ಇರ್ತಾನಲ್ವಾ, ತುಂಬಾ ಸಿವಿಯರ್ ಆಗಿರೋ ಡ್ಯಾಮೇಜ್ ಆಗಿರುತ್ತೆ. ಅವಳು ಸತ್ತೋಗಿರ್ತಾಳೆ ಬಿಡು ಅಂತ ಅನ್ಕೊಂಡ್ರೆ ಅವಳು ಕೂಡ ಒಂದು ಜಾಂಬಿ ಆಗಿ ಕನ್ವರ್ಟ್ ಆಗಿರ್ತಾಳೆ. ವೈರಸ್ ಟ್ಯಾಪ್ ವಾಟರ್ ಇಂದ ಸ್ಪ್ರೆಡ್ ಆಗಿರುತ್ತಲ್ವಾ, ಇದು ಯಾವ ತರ ಸ್ಪ್ರೆಡ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಜಾಕ್ ಕೆನಡಾ ಪಕ್ಕದಲ್ಲಿರೋ ಒಂದು ಪೀಕಾಕ್ ಐಲ್ಯಾಂಡ್ ಅಲ್ಲಿ ವಾಸ ಮಾಡ್ತಿರ್ತಾನೆ. ಈ ಐಲ್ಯಾಂಡ್ ಅಲ್ಲಿರೋ ಪ್ರತಿಯೊಬ್ರು ಕೂಡ ಶ್ರೀಮಂತರ ಅಂತಾನೆ ಹೇಳ್ಕೋಬಹುದು. ಇವ್ರಿಗೆ ಆದಂತ ಒಂದು ಕಮ್ಯುನಿಟಿನ ರೆಡಿ ಮಾಡ್ಕೊಂಡಿರ್ತಾರೆ. ಈ ಐಲ್ಯಾಂಡ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಕಂಪನಿ ಇರುತ್ತೆ. ಚಳಿಗಾಲ ಆಗಿರೋದ್ರಿಂದ ಐಲ್ಯಾಂಡ್ ಫುಲ್ ಮಂಜಿಂದ ತುಂಬಿಕೊಂಡಿರೋದ್ರಿಂದ ಶ್ರೀಮಂತರು ಎಲ್ಲರೂ ಸೇರ್ಕೊಂಡು ಒಂದು ಬಯೋಟಿಕ್ ಕಂಪನಿಗೆ ಈ ಮಂಜಿನ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಕಂಪನಿ ಕಡೆಯಿಂದ ಬಂದಿರೋ ವ್ಯಕ್ತಿಗಳು ಮಂಜು ಕರಗೋದಕ್ಕಂತ ಒಂದು ಸ್ಪ್ರೇನ ಸ್ಪ್ರೆಡ್ ಮಾಡ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಸ್ಪ್ರೇ ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಪ್ಪ ಅಂದ್ರೆ, ಮಂಜಿನ ಮಾತ್ರನೇ ಕರಗಿಸ್ತೀರಾ. ಚಳಿಗಾಲದಲ್ಲಿ ಮಂಜು ಬೀಳ್ತಾ ಇದ್ರು ಕೂಡ ಮಣ್ಣಿಂದ ಗ್ರಾಸ್ ಬೆಳೆಯೋ ರೀತಿಯಲ್ಲಿ ಆ ಸ್ಪ್ರೇ ವರ್ಕ್ ಮಾಡ್ತಾ ಇರುತ್ತೆ. ಈ ಶ್ರೀಮಂತರಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಕಂಪನಿ ಕಡೆಯಿಂದ ಸ್ಪ್ರೆಡ್ ಮಾಡಿರೋ ಒಂದು ಸ್ಪ್ರೇನೆ ಇವಾಗ ಅವರ ಪ್ರಾಣ ತೆಗೆಯುತ್ತೆ ಅಂತ. ಇವಾಗ ಡ್ಯಾನ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ನೋಡಿಸ್ತಾರೆ. ಇವನು ಯಾವತ್ತೂ ಅವನು ಮಾಡ್ತಾ ಇರೋ ಒಂದು ಕೆಲ್ಸಕ್ಕೆ ಮೋಸ ಮಾಡ್ಬೇಕು ಅನ್ನೋ ಒಂದು ಥಾಟನು ಕೂಡ ಇವನ ಕನ್ಸಲ್ಲಿ ಬರ್ತಿರೋದಿಲ್ಲ. ಯಾವಾಗ್ಲೂ ತುಂಬಾ ಸ್ಟ್ರಿಕ್ಟ್ ಆಗಿ ಅವನ ಕೆಲ್ಸನ ಅವನು ಮಾಡ್ತಿರ್ತಾನೆ. ಇವನು ಯಾವಾಗ್ಲೂ ಕಾರ್ ಓಡಿಸ್ಕೊಂಡು ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಒಂದು ರೇಡಿಯೋನ ಕೇಳಿಸ್ಕೊಂತ ಇರ್ತಾನೆ. ಅದರಲ್ಲಿ ಹೋಸ್ಟ್ ಇವಾಗಿರೋ ಸಿಚುವೇಶನ್, ಎಕನಾಮಿಕ್ ಕ್ರೈಸಿಸ್, ನ್ಯಾಚುರಲ್ ಡಿಸಾಸ್ಟರ್, ಗ್ಲೋಬಲ್ ವಾರ್ಮಿಂಗ್ ನ ನೋಡ್ತಿದ್ರೆ ಫ್ಯೂಚರ್ ಅಲ್ಲಿ ಖಂಡಿತ ನಾವು ಫ್ಯೂಯಲ್, ಎಲೆಕ್ಟ್ರಿಸಿಟಿ ಇಲ್ದಿರಾನೆ ವಾಸ ಮಾಡ್ಬೇಕಾಗುತ್ತೆ. ಇದರಿಂದ ಖಂಡಿತ ಎಲ್ಲರೂ ಸರ್ವೈವಿಂಗ್ ಸ್ಕಿಲ್ಸ್ ನ ಬೆಳೆಸ್ಕೋಬೇಕು ಅಂತ ಆ ಹೋಸ್ಟ್ ಹೇಳ್ತಿರ್ತಾನೆ. ಡ್ಯಾನ್ ಅವನ ಕೆಲ್ಸನ ಮುಗಿಸ್ಕೊಂಡು ಮನೆಗೆ ಹೋಗಿ ಸರ್ವೈವಿಂಗ್ ಸ್ಕಿಲ್ಸ್ ನ ಕಲ್ತ್ಕೋಬೇಕು ಅಂತ ಹೇಳಿ ಬೆಂಕಿ ಕಡ್ಡಿ ಇಲ್ದಿರನೆ ಯಾವ ತರ ಫೈರ್ ನ ಹುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ತುಂಬಾನೇ ಪ್ರಯತ್ನ ಮಾಡ್ತಾನೆ. ಎಷ್ಟೊತ್ತು ಟ್ರೈ ಮಾಡಿದ್ರು ಕೂಡ ಅವನ ಕೈಯಲ್ಲಿ ಫೈರ್ ನ ಅಂಟಿಸೋದಕ್ಕೆ ಆಗೋದಿಲ್ಲ. ಇದರಿಂದ ಅವನ ಹತ್ರ ಒಂದು ಗನ್ ಇರುತ್ತಲ್ವಾ, ಬುಲೆಟ್ ಅಲ್ಲಿ ಪೌಡರ್ ನ ಆಚೆಗಡೆ ತೆಗೆದು ಅದರಿಂದ ಬೆಂಕಿನ ಅಂಟಿಸೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಒಂದು ಚಿಕ್ಕ ಬ್ಲಾಸ್ಟ್ ನಡೆಯುತ್ತೆ. ಇವನ ಅದೃಷ್ಟ ಚೆನ್ನಾಗಿದ್ದು ಇವನಿಗೆ ಏನೂ ಆಗೋದಿಲ್ಲ. ಇವನಿಗೆ ಮಗಳು ಕೂಡ ಇರ್ತಾಳೆ. ಮಗಳ ಹೆಸರು ಬಂದ್ಬಿಟ್ಟು ಪೆಟ್ರಿಷಿಯಾ ಅಂತ. ಪೆಟ್ರಿಷಿಯಾ ಶ್ರೀಮಂತರ ಮನೆಯಲ್ಲಿ ಗಲ್ಫ್ ಸ್ಕೋರ್ ಅಲ್ಲಿ ಒಂದು ಚಿಕ್ಕ ಕೆಲ್ಸನ ಮಾಡ್ತಿರ್ತಾಳೆ. ಡ್ಯಾನ್ಗೆ ತನ್ನ ಮಗಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾವಾಗ್ಲೂ ತನ್ನನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡೋದು, ಹಾಗೆ ದಿನಕ್ಕೆ 6 to 7 ಟೈಮ್ಸ್ ಕಾಲ್ ಮಾಡ್ತಿರ್ತಾನೆ. ಇವಾಗ ತನ್ನ ಮಗಳಿಗೆ ಕಾಲ್ ಮಾಡ್ತಾನೆ. ಬಟ್ ಅವಳು ಇವಾಗ ಬ್ಯುಸಿಯಾಗಿರೋದ್ರಿಂದ ಇವನ ಕಾಲ್ ನ ಲಿಫ್ಟ್ ಮಾಡೋದಿಲ್ಲ. ಆವಾಗ ತುಂಬಾ ದುಡ್ಡಿರೋ ಗಂಡ ಹೆಂಡತಿ $1 million ನ ಖರ್ಚು ಮಾಡಿ ಈ ಚಳಿಗಾಲದಲ್ಲಿ ಗಲ್ಫ್ ಸ್ಪೋರ್ಟ್ಸ್ ನ ಆಡೋದಕ್ಕೆ ಬಂದಿದೀವಿ ಅಂತ ಹೇಳಿ ಅವರ ಸ್ಟೇಟಸ್ ನ ತೋರ್ಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿರ್ತಾರೆ. ಇವರು ಗಲ್ಫ್ ಆಡ್ತಿರೋ ಒಂದು ಟೈಮ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ, ಈ ಬಯೋ ಕಂಪನಿ ಇವರು ಸ್ಪ್ರೇ ಮಾಡಿ ಇರ್ತಾರಲ್ವಾ, ಅದು ಅಂಡರ್ ಗ್ರೌಂಡ್ ಅಲ್ಲಿರೋ ವಾಟರ್ ಒಳಗಡೆಗೆ ಮಿಕ್ಸ್ ಆಗೋಗ್ಬಿಟ್ಟು ಆ ನೀರು ಪೊಲ್ಯೂಟ್ ಆಗಿ ವೈರಸ್ ಸೇರ್ಕೊಂಡಿರುತ್ತೆ ಅಂತ. ನಿಜ ಹೇಳ್ಬೇಕಂದ್ರೆ ಆ ವಾಟರ್ ನ ಈ ಐಲ್ಯಾಂಡ್ ಅಲ್ಲಿರೋ ಪ್ರತಿಯೊಬ್ರು ಕೂಡ ಕುಡಿತಿರ್ತಾರೆ. ಈ ನೀರ್ನ ಕುಡ್ದಿರೋರು ಎಲ್ಲರೂ ಜಾಂಬೀಸ್ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾರೆ. ಇದರಲ್ಲಿ ಒಬ್ಬನೇ ಜಾಕ್
ಇವನು ಜಾಂಬಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ತನ್ನ ಗರ್ಲ್ ಫ್ರೆಂಡ್ಗೆ ಯಾವ ಪರಿಸ್ಥಿತಿ ಬಂತು ಅಂತ ನಮ್ಗೆ ಗೊತ್ತು. ಮತ್ತೊಂದು ಕಡೆ ಈ ಕಪಲ್ಸ್ ಸ್ವಲ್ಪ ಹೊತ್ತು ಗೇಮ್ ಆಡಿದ್ದಾದ್ಮೇಲೆ ಆ ಗೇಮ್ಗೆ ಇನ್ಚಾರ್ಜ್ ಆಗಿರೋ ಮಾರ್ಕಸ್ ಅನ್ನೋನ್ ಹತ್ರ ಈ ಗೇಮ್ ತುಂಬಾನೇ ಚೆನ್ನಾಗಿತ್ತು, ನಾವಿಬ್ರು ಇಂಪ್ರೆಸ್ ಆದ್ವಿ ಅಂತ ಹೇಳಿ ಅವನ ಹತ್ರ ಮಾತಾಡ್ಕೊಂಡು ನಡ್ಕೊಂಡು ಬರ್ತಿರೋ ಒಂದು ಟೈಮಲ್ಲಿ ಈ ಕಪಲ್ಸ್ ಒಂದು ನಾಯಿನ ಹೆತ್ಕೊಂಡ್ ಬಂದಿರ್ತಾರೆ. ಅದು ತುಂಬಾ ಆಕ್ಟಿವ್ ಆಗೋಗ್ಬಿಟ್ಟು ಇವಳ ಹತ್ರಕ್ಕೆ ತುಂಬಾ ಸ್ಪೀಡ್ ಆಗಿ ಹೊಡ್ಕೊಂಡ್ ಬರ್ತಾ ಇರೋದನ್ನ ನೋಡಿ ಈ ಹುಡುಗಿ ತುಂಬಾ ಖುಷಿ ಪಡ್ತಾಳೆ. ಬಟ್ ಅವಳಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಆ ನಾಯಿ ಇವಾಗ ಜಾಂಬಿಯಾಗಿ ಕನ್ವರ್ಟ್ ಆಗೈತೆ ಅಂತ. ಅದು ತುಂಬಾ ಸ್ಪೀಡ್ ಆಗಿ ಬಂದು ಆ ಹುಡುಗಿ ಕತ್ನ ಹಿಡ್ಕೊಂಡು ಮಾಂಸನ ಕಿತ್ತು ತಿಂದಾಗ್ಬಿಡುತ್ತೆ. ಇದನ್ನ ನೋಡಿ ಈ ಮುದುಕ ಹಾಗೆ ಮಾರ್ಕಸ್ ಇಬ್ರು ತುಂಬಾ ಭಯ ಪಡ್ತಾರೆ. ಆವಾಗ ಇನ್ನ ಸ್ವಲ್ಪ ಜಾಂಬೀಸ್ ಇವ್ರ ಹತ್ರಕ್ಕೆ ಬರ್ತಾ ಇರೋದನ್ನ ನೋಡಿ ಇವರಿಬ್ರು ಸೇಫ್ಟಿ ಆಗಿರ್ಬೇಕು ಅಂತ ಹೇಳಿ ಬಿಲ್ಡಿಂಗ್ ಒಳಗಡೆಗೆ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನ ಈ ಲೇಡಿ ಕಡೆ ನೋಡ್ಕೊಂಡ್ರೆ ನಾಯಿ ಕಚ್ಚಿರೋದಕ್ಕೆ ಜಾಂಬಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾಳೆ. ಇವರಿಬ್ರು ಬಿಲ್ಡಿಂಗ್ ಒಳಗಡೆಗೆ ಹೋಗಿ ಜಾಂಬೀಸ್ ಒಳಗಡೆಗೆ ಬರ್ದಿರೋ ಹಾಗೆ ನೋಡ್ಕೊಂತ ಇರೋ ಒಂದು ಟೈಮ್ ಅಲ್ಲಿ ಈ ನಾಯಿ ಒಳಗಡೆಗೆ ಬಂದು ಈ ಮುದುಕನ ಕಚ್ಬಿಡುತ್ತೆ. ಈ ಮುದುಕನಿಗೆ ತುಂಬಾ ಕೋಪ ಬಂದು ಆ ನಾಯಿನ ಒಂದು ರೂಮ್ ಒಳಗಡೆಗೆ ಹಾಕಿ ಲಾಕ್ ಮಾಡಕ್ ಬಿಡ್ತಾನೆ. ಇನ್ನ ಆ ಜಾಂಬೀಸ್ ಒಳಗಡೆಗೆ ಬರ್ದಿರೋ ಹಾಗೆ ಇವರಿಬ್ರು ನೋಡ್ಕೊಂತ ಇರೋ ಒಂದು ಟೈಮ್ ಅಲ್ಲಿ ನಾಯಿ ಮೊದ್ಲೇ ಜಾಂಬಿಯಾಗಿ ಕನ್ವರ್ಟ್ ಆಗಿರುತ್ತಲ್ವಾ, ಇವನ ಕಾಲಿಗೆ ಅದು ಕಚ್ಚಿರುತ್ತೆ. ಇದರಿಂದ ಮುದುಕನು ಜಾಂಬಿಯಾಗಿ ಕನ್ವರ್ಟ್ ಆಗಿ ಪಕ್ಕದಲ್ಲೇ ಇರೋ ಮಾರ್ಕಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಪ್ರೆಸೆಂಟ್ ಗೆ ಈ ಮಾರ್ಕಸ್ ಕನು ಆ ಬಿಲ್ಡಿಂಗ್ ಒಳಗಡೆ ಬಚ್ಚಿಕೊಂಡು ಈ ಜಾಂಬಿ ಕಡೆಯಿಂದ ತಪ್ಸ್ಕೊಂತಾನೆ. ಮತ್ತೊಂದು ಕಡೆ ಪೊಲೀಸ್ ಆಫೀಸರ್ ಆಗಿರೋ ಡ್ಯಾನು ತನ್ನ ಕೆಲಸ ಮಾಡ್ತಿರೋ ಒಂದು ಟೈಮಲ್ಲಿ ಅವನಿಗೊಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಮನೆ ಹತ್ರ ಒಂದು ಪ್ರಾಬ್ಲಮ್ ಐತೆ, ಪ್ಲೀಸ್ ಇಲ್ಲಿಗೆ ಬಂದು ಅದನ್ನ ಸಾಲ್ವ್ ಮಾಡಿ ಅಂತ. ನೆಕ್ಸ್ಟ್ ಸೆಕೆಂಡ್ ಗೆ ಡ್ಯಾನು ಆ ಪ್ಲೇಸ್ ಹತ್ರ ಹೋಗ್ತಾನೆ. ಇದೇ ಲೇಡಿ ಡ್ಯಾನ್ಗೆ ಕಾಲ್ ಮಾಡಿ ಇರ್ತಾಳೆ. ಈ ಲೇಡಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಇವಳ ಮನೆ ಅಪೋಸಿಟ್ ಮನೆಯಲ್ಲಿರೋರು ಏನೋ ಜಗಳ ಮಾಡ್ಕೊಂತಿದ್ದಾರೆ. ತುಂಬಾ ಹೊತ್ತಿಂದ ಶಬ್ದಗಳು ಬರ್ತಿದಾವೆ, ಅಲ್ಲಿಗೆ ಹೋಗಿ ಒಂದ್ಸತಿ ಚೆಕ್ ಮಾಡು ಅಂತ ಹೇಳೋದ್ರಿಂದ ಡ್ಯಾನ್ ಆ ಮನೆ ಹತ್ರಕ್ಕೆ ಹೋಗಿ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿ ಒಳಗಡೆ ಇರೋರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಯಾರನ್ನು ಕೂಡ ಡೋರ್ ಓಪನ್ ಮಾಡೋದಿಲ್ಲ. ಸ್ವಲ್ಪ ಆದ್ಮೇಲೆ ಅವನು ಅಬ್ಸರ್ವ್ ಮಾಡ್ತಾನೆ ಆ ಮನೆಯಲ್ಲಿರೋರು ಎಲ್ಲರೂ ಜಾಂಬೀಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತ. ಹಿಂದ್ಗಡೆ ಈ ಲೇಡಿ ಟೀ ಕುಡಿತಿರ್ತಾಳಲ್ವಾ, ಇದಕ್ಕಿದ್ದಂಗೆ ಜಾಂಬಿ ಆಗಿ ಮ್ಯೂಟೇಟ್ ಆಗ್ತಾಳೆ. ಅವಳ ಕಣ್ಣುಗಳು ಗ್ರೀನ್ ಆಗಿ ಕನ್ವರ್ಟ್ ಆಗಿ ಡ್ಯಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರ್ತಾಳೆ. ಇವಳು ಯಾಕೆ ಇಷ್ಟೊಂದು ಸಡನ್ ಆಗಿ ಚೇಂಜ್ ಆಗೋಗ್ಬಿಟ್ಲು ಅಂತ ಇವನು ಅಚ್ಚರಿ ಪಡೋದಿಲ್ಲ. ಬಟ್ ಇವಳ ಕಡೆಯಿಂದ ನನಗೆ ಪ್ರಾಬ್ಲಮ್ ಐತಿ ಅಂತ ಡ್ಯಾನ್ ಅರ್ಥ ಮಾಡ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಆ ಲೇಡಿ ತುಂಬಾ ಭಯಂಕರವಾಗಿರೋ ಶಬ್ದಗಳು ಮಾಡ್ತಿರೋದ್ರಿಂದ ಇವನು ತುಂಬಾ ಸ್ಪೀಡ್ ಆಗಿ ಹೋಗಿ ಕಾರ್ ಡೋರ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಒಳಗಡೆಗೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಇವನು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಮಗಳಿಗೆ ಕಾಲ್ ಮಾಡ್ತಾನೆ. ಪೆಟ್ರಿಷಿಯಾ ಮೊದ್ಲೇ ಈ ಜಾಂಬೀಸ್ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರೋದ್ರಿಂದ ಇವನು ಕಾಲ್ ಬಂದ್ರೂ ಕೂಡ ಲಿಫ್ಟ್ ಮಾಡೋದಿಲ್ಲ. ಇದರಿಂದ ಡ್ಯಾನು ತನ್ನ ಮಗಳಿಗೆ ಒಂದು ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡ್ತಾನೆ. ನಂತರ ಇವನು ಎಮರ್ಜೆನ್ಸಿ ನಂಬರ್ ಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡಿದಾಗ ಸರ್ಪ್ರೈಸಿಂಗ್ಲಿ ಅವರು ಕೂಡ ಇವನ ಕಾಲ್ ನ ಲಿಫ್ಟ್ ಮಾಡೋದಿಲ್ಲ. ಸೊ ಇದರಿಂದ ಇವಾಗ ಇವನು ತನ್ನ ಕಾರ್ ನ ಸ್ಟಾರ್ಟ್ ಮಾಡಿ ಈ ಜಾಂಬೀಸ್ ಕಡೆಯಿಂದ ತಪ್ಸ್ಕೊಂಡು ತನ್ನ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂತಾನೆ. ನೆಕ್ಸ್ಟ್ ನಲ್ಲಿ ಅದೇ ಐಲ್ಯಾಂಡ್ ಅಲ್ಲಿ ವಾಸ ಮಾಡ್ತಾರ ಒಂದು ಫ್ಯಾಮಿಲಿನ ನೋಡಿಸ್ತಾರೆ. ಇವನ ಹೆಸರು ಆಂಡ್ರಿವ್ಗೆ ತಾಯಿ ಇರ್ತಾಳೆ, ಹಾಗೆ ಇವನ ತಂಗಿ. ಇವ್ರಿಗೆ ಯಾಕೆ ಇನ್ನ ವೈರಸ್ ಸ್ಪ್ರೆಡ್ ಆಗಿಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವರ ತಾಯಿ ಈ ಮಕ್ಕಳಿಗೆ ಯಾವತ್ತು ಟ್ಯಾಪ್ ವಾಟರ್ ಕುಡಿಯೋದಕ್ಕೆ ಹೋಗ್ಬೇಡಿ, ನೀವು ಯಾವಾಗ್ಲೂ ಹೆಲ್ತಿ ಆಗಿರ್ಬೇಕು ಅಂತ ಹೇಳಿ ಪ್ಯೂರ್ ವಾಟರ್ ಬಾಟಲ್ ಅಲ್ಲಿರೋ ವಾಟರ್ ಮಾತ್ರನೇ ಕುಡೀರಿ ಅಂತ ಹೇಳ್ಕೊಟ್ಟಿರ್ತಾಳೆ. ಇದರಿಂದ ಇವ್ರಿಗೆ ವೈರಸ್ ಅನ್ನೋದು ಸ್ಪ್ರೆಡ್ ಆಗಿರೋದಿಲ್ಲ. ಆದ್ರೆ ತಾಯಿ ಕಡೆ ನೋಡ್ಕೊಂಡ್ರೆ ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡಿರೋದಕ್ಕೆ ಸ್ವಲ್ಪ ಸುಸ್ತಾಗೋದ್ರಿಂದ ಏನು ಯೋಚನೆ ಮಾಡ್ತೀರಾ, ಟ್ಯಾಪ್ ವಾಟರ್ ನ ಕುಡಿದ್ ಬಿಡ್ತಾಳೆ. ಸಡನ್ ಆಗಿ ಇವರ ಬಾಡಿಯಲ್ಲಿ ಚೇಂಜಸ್ ಬರೋದಿಲ್ವಲ್ಲ, ಇದರಿಂದ ಮಗುನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ್ದಾದ್ಮೇಲೆ ಒಂದತ್ರ ಮಲಗಿಸಿ ತಾಯಿನೂ ಒಂದು ಪ್ಲೇಸ್ ಅಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಸ್ವಲ್ಪ ತಾದ್ಮೇಲೆ ಆಂಡ್ರಿವು ಜ್ಯೂಸ್ ಕುಡಿಯೋಣ ಅಂತ ಫ್ರಿಜ್ ಹತ್ರ ಬಂದು ಫ್ರಿಜ್ ಡೋರ್ ನ ಓಪನ್ ಮಾಡ್ತಾನೆ. ನಿದ್ದೆ ಮಾಡ್ತಾ ಇರೋ ತಾಯಿ ಸಡನ್ ಆಗಿ ಎದ್ದು ನಿಂತ್ಕೊಂಡು ಸ್ವಲ್ಪನೂ ಕೂಡ ಸೌಂಡ್ ಮಾಡದೆ ಬೇರೆ ಕಡೆ ನೋಡ್ತಿರ್ತಾಳೆ. ಆಂಡ್ರಿವ್ನ ನೋಡಿದ್ದಾದ್ಮೇಲೆ ತನ್ನ ತಾಯಿ ತುಂಬಾ ಭಯಂಕರವಾಗಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾಳೆ. ಆ ಟೈಮಲ್ಲಿ ಆಂಡ್ರಿವು ತುಂಬಾ ಭಯ ಬಿದ್ದು, ಅಮ್ಮ ನೀನ್ ಯಾಕೆ ಈ ತರ ಹಾಡ್ತಿರೋದು, ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾಕೆ ನೋಡ್ತಿದ್ಯಾ ಅಂತ ತನ್ನ ತಾಯಿನ ಕ್ವಶನ್ ಕೇಳ್ತಾನೆ. ಬಟ್ ಅವರ ತಾಯಿ ಕಡೆಯಿಂದ ಯಾವುದೇ ರೆಸ್ಪಾಂಡು ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅವರ ತಾಯಿ ಇವಾಗ ಮೈಂಡ್ಲೆಸ್ ಜಾಂಬಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾಳೆ. ತಾಯಿ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಇವನು ಮನೆಯಿಂದ ಆಚೆ ಕಡೆ ಓಡೋಗ್ಬಿಡ್ತಾನೆ. ಇದೇ ಸಮಯದಲ್ಲಿ ಡ್ಯಾನು ತನ್ನ ಮನೆಗೆ ಬಂದು ಮಗಳನ್ನ ಕಾಪಾಡೋದಕ್ಕೆ ಪೊಲೀಸ್ ಕಾರಲ್ಲಿ ಹೋಗ್ದೆ ಇನ್ನೊಂದು ಕಾರಲ್ಲಿ ಹೋಗ್ಬೇಕು ಅಂತ ಅನ್ಕೊಂತಾನೆ. ಯಾಕಪ್ಪ ಅಂದ್ರೆ ಈ ಕಾರಲ್ಲಿ ತುಂಬಾನೇ ವೆಪನ್ಸ್ ಇರ್ತವೆ. ಈ ತರ ಜಾಂಬೀಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಜಂತು ಮೇಲೆ ಅಟ್ಯಾಕ್ ಮಾಡೋದಕ್ಕಂತಾನೆ ಈ ಕಾರ್ನ ಅವನು ಪ್ರಿಪೇರ್ ಮಾಡಿ ಇರ್ತಾನೆ. ಆಂಡ್ರಿವು ತಾಯಿ ಜಾಂಬಿ ಕಡೆಯಿಂದ ತಪ್ಸ್ಕೊಂಡು ಹೊಡೋಗ್ತಾ ಇರೋ ಒಂದು ಟೈಮಲ್ಲಿ ಕೆಳಗಡೆಗೆ ಬಿದ್ದೋಗಿ ತಾಯಿ ಜಾಂಬಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ತಾಯಿ ಜಾಂಬಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಅನ್ಕೊಂಡ್ರೆ ಸರಿಯಾಗಿ ಅದೇ ಟೈಮ್ಗೆ ಡ್ಯಾನ್ ಕಾರ್ ಹಾಕೊಂಡ್ ಬಂದು ತಾಯಿ ಜಾಂಬಿಗೆ ಗುದ್ದಿ ಆಂಡ್ರಿವ್ನ ಕಾಪಾಡ್ತಾನೆ. ಈ ಆಕ್ಸಿಡೆಂಟ್ ಅಲ್ಲಿ ತಾಯಿ ಜಾಂಬಿಗೆ ಕಾಲುಗಳು ಮುರಿದೋಗ್ಬಿಟ್ಟಿರ್ತವೆ. ಇದರಿಂದ ಈ ಜಾಂಬಿ ಇವಾಗ ನಿಂತು ಓಡೋದಕ್ಕೆ ಆಗೋದಿಲ್ಲ. ಆಂಡ್ರಿವು ಡ್ಯಾನ್ ಹತ್ರ ಅವರು ನಮ್ಮ ತಾಯಿ, ಅವ್ರನ್ನ ಏನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ತನ್ನ ತಾಯಿ ಕಾಲುಗಳು ಮುರಿದೋಗ್ಬಿಟ್ಟಿರ್ತಾವಲ್ಲ, ಏನಾಗಿದ್ದಾವೆ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ಡ್ಯಾನ್ ಹೇಳ್ತಾನೆ,
ನಿನ್ನ ತಾಯಿ ಹತ್ರಕ್ಕೆ ಹೋಗೋದಕ್ಕೆ ಹೋಗ್ಬೇಡ ಅಂತ. ಯಾಕೆ ಹೋಗ್ಬಾರ್ದು, ಏನಾಗೈತೆ ಇವಾಗ ನಮ್ಮ ತಾಯಿಗೆ ಅಂತ ಕೇಳಿದಾಗ, ನಿಜ ಹೇಳ್ಬೇಕಂದ್ರೆ ನನಗೂ ಗೊತ್ತಿಲ್ಲ, ಬಟ್ ಈ ಐಲ್ಯಾಂಡ್ ಅಲ್ಲಿ ತುಂಬಾ ಜನರು ಈ ತರನೇ ಅಗ್ರೆಸಿವ್ ಆಗಿ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ ಅಂತ ಡ್ಯಾನ್ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಬೇರೆ ಜಾಂಬಿಗಳು ಇವನ ಹತ್ರಕ್ಕೆ ಬರ್ತಿರೋ ಒಂದು ಟೈಮಲ್ಲಿ ತನ್ನ ತಾಯಿ ಜಾಂಬಿನ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗ್ದಿರಾ ಕಾಲುಗಳು ಮುರಿದೋಗ್ಬಿಟ್ಟಿರ್ತಾವಲ್ಲ, ಕಾಲ್ನ ಹಿಡ್ಕೊಂಡು ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಮನೆ ಒಳಗಡೆಗೆ ಎತ್ಕೊಂಡು ಹೋಗಿ ಡೋರ್ ನ ಲಾಕ್ ಮಾಡ್ಕೊಂತಾನೆ. ಇವಾಗ ನಮ್ಗೆ ಈ ಪೀಕಾಕ್ ಐಲ್ಯಾಂಡ್ ಇಂದ ಬೇರೆ ಸಿಟಿಗೆ ಹೋಗೋ ಒಂದು ಬ್ರಿಡ್ಜ್ ನ ನೋಡಿಸ್ತಾರೆ. ಅಷ್ಟೊತ್ತಿಗೆ ಆ ಬ್ರಿಡ್ಜ್ ಹತ್ರ ತುಂಬಾ ಜಾಂಬಿಸ್ ತುಂಬ್ಕೊಂಡ್ಬಿಟ್ಟಿರ್ತವೆ. ಅಂದ್ರೆ ಇದರ ಅರ್ಥ ಗವರ್ನಮೆಂಟ್ ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಈ ಐಲ್ಯಾಂಡ್ ಮುಖಾಂತರ ಯಾವುದೇ ಜಾಂಬಿ ಆಚೆಗಡೆ ಬರಬಾರ್ದು, ಆ ವೈರಸ್ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ಬಾರ್ದು ಅಂತ ಆ ಬ್ರಿಡ್ಜ್ ಇಂದ ಐಲ್ಯಾಂಡ್ ಗೆ ಹೋಗೋ ಒಂದು ದಾರಿನ ಸೀಸ್ ಮಾಡಾಕ್ ಬಿಟ್ಟಿರ್ತಾರೆ. ಅಲ್ಲಿ ತುಂಬಾ ಜನರು ಪೊಲೀಸರು ಯಾವ್ದಾದ್ರು ಜಾಂಬಿ ಒಳಗಡೆಗೆ ಬಂದ್ರೆ ಸಾಯಿಸಾಕ್ಬಿಡೋಣ ಅಂತ. ಮತ್ತೊಂದು ಕಡೆ ಹ್ಯಾಂಡ್ರಿವು ತನ್ನ ಮನೆ ಒಳಗಡೆಗೆ ಬಂದಿರ್ತಾನಲ್ವಾ, ಅವನ ಮನೆ ಒಳಗಡೆಗೆ ಯಾವುದೇ ಜಾಂಬಿ ಬರಬಾರ್ದು ಅಂತ ಹೇಳ್ಬಿಟ್ಟು ವಿಂಡೋಸ್ ಡೋರ್ಸ್ ಎಲ್ಲಾನು ಕ್ಲೋಸ್ ಮಾಡಾಕ್ ಬಿಟ್ಟಿರ್ತಾನೆ. ಅವನ ಫೋನ್ ಎತ್ಕೊಂಡು ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿದ್ರೆ ಯಾರು ಕೂಡ ಕಾಲ್ ಲಿಫ್ಟ್ ಮಾಡೋದಿಲ್ಲ, ಬಟ್ ಒಂದು ವಾಯ್ಸ್ ಓವರ್ ಪ್ಲೇ ಆಗುತ್ತೆ. ಪೀಕಾಕ್ ಐಲ್ಯಾಂಡ್ ಅಲ್ಲಿ ಜಾಂಬಿ ವೈರಸ್ ಸ್ಪ್ರೆಡ್ ಆಗಿರೋದ್ರಿಂದ ಜನರು ಯಾರನ್ನು ಕೂಡ ಮನೆ ಬಿಟ್ಟು ಆಚೆಗಡೆ ಬರಬೇಡಿ ಅಂತ ಅದರಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಆಂಡ್ರಿವು ಸೋಷಿಯಲ್ ಮೀಡಿಯಾನ ಚೆಕ್ ಮಾಡಿದಾಗ್ಲೇ ಗೊತ್ತಾಗುತ್ತೆ, ಇಲ್ಲಿ ಮಾತ್ರನೇ ಅಲ್ಲ ಈ ಐಲ್ಯಾಂಡ್ ಫುಲ್ಲು ಮನೆ ಆಚೆಗಡೆ ಎಲ್ಲಾನು ಕೂಡ ಇದೇ ಪರಿಸ್ಥಿತಿ ಆಗೈತೆ ಅಂತ. ಅಯ್ಯೋ ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ತನ್ನ ತಾಯಿ ಜಾಂಬಿ ಕಡೆಗೆ ನೋಡ್ತಾನೆ. ಆ ಜಾಂಬಿ ಇವನ ತಂಗಿ ಹತ್ರಕ್ಕೆ ಹೋಗ್ತಾ ಇರೋದನ್ನ ನೋಡಿ ತಾಯಿ ಜಾಂಬಿ ಕಾಲ್ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ಒಂದು ಬಾತ್ರೂಮ್ ಅಲ್ಲಿ ಲಾಕ್ ಮಾಡಕ್ ಬಿಡ್ತಾನೆ. ಈ ಜಾಂಬಿಗೆ ಇವಾಗ ಕಾಲುಗಳು ಮುರಿದೋಗ್ಬಿಟ್ಟಿರೋದ್ರಿಂದ ಎದ್ದು ನಿಂತ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಪಡ್ತಾ ಇರುತ್ತೆ. ಆಂಡ್ರಿವು ಡೋರ್ ಲಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾನಲ್ವಾ, ಬಾತ್ರೂಮ್ ಅಲ್ಲಿ ಒಂದು ಟ್ಯಾಪ್ ಹತ್ರ ನೀರು ಡ್ರಾಪ್ ಆಗ್ತಾ ಇದ್ರೆ ಅದಕ್ಕೆ ಅಟ್ರಾಕ್ಟ್ ಆಗಿ ಈ ಜಾಂಬಿ ಅದರ ಹತ್ರಕ್ಕೆ ಹೋಗುತ್ತೆ. ಇನ್ನೊಂದು ಕಡೆ ಆಂಡ್ರಿವ್ ತಂಗಿ ಈ ಜಾಂಬಿಗಳು ತನ್ನ ಮನೆ ಹತ್ರಕ್ಕೆ ಬಂದು ಶಬ್ದ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಈ ಮಗು ತುಂಬಾನೇ ಹಳಿತಾ ಇರುತ್ತೆ. ಆ ಮಗು ಹಳಿತಾ ಇರೋ ಒಂದು ಶಬ್ದಕ್ಕೆ ಇನ್ನಷ್ಟು ಜಾಂಬಿಗಳು ಇವನ ಮನೆ ಹತ್ರಕ್ಕೆ ಬರ್ತಿರ್ತಾವೆ. ಇದರಿಂದ ಆಂಡ್ರಿವ್ ತನ್ನ ತಂಗಿನ ಸಮಾಧಾನ ಮಾಡೋದಕ್ಕಂತ ತುಂಬಾನೇ ಕಷ್ಟ ಪಡ್ತಾನೆ. ಬಟ್ ಅವಳು ಮಾತ್ರ ಅಳೋದನ್ನ ನಿಲ್ಲಿಸ್ತಿರೋದಿಲ್ಲ. ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಆ ಶಬ್ದ ಆಚೆಗಡೆ ಬರ್ದಿರೋ ಹಾಗೆ ನೋಡ್ಕೊಂತಾನೆ. ಮತ್ತೊಂದು ಕಡೆ ಡ್ಯಾನು ತನ್ನ ಮಗಳಿಗೆ ಕಾಲ್ ಮಾಡ್ತಿರ್ತಾನಲ್ವಾ, ಅಂಡ್ ಇವಾಗ ಕಾಲ್ ಕನೆಕ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವಳು ಇವಾಗ ಒಂದು ಗ್ಯಾರೇಜ್ ಅಲ್ಲಿ ಬಚ್ಚಿಕೊಂಡಿರ್ತಾಳೆ. ಅವಳ ಸುತ್ತಮುತ್ತನು ಜಾಂಬಿಸ್ ಇರೋದ್ರಿಂದ ಒಂದು ಚೂರು ಶಬ್ದನೂ ಕೂಡ ಮಾಡ್ದಿರೋ ಒಂದು ಪ್ಲೇಸ್ ಅಲ್ಲಿ ಬಚ್ಚಿಕೊಂಡಿದೀನಿ ಅಂತ ತನ್ನ ತಂದೆ ಹತ್ರ ಹೇಳ್ತಾಳೆ. ಅದಕ್ಕೆ ಡ್ಯಾನ್ ಇತ್ಕೊಂಡು ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಾನು ಇವಾಗ ನಿನ್ನ ಹತ್ರಕ್ಕೆ ಬರ್ತಿದ್ದೀನಿ ಅಂತ ಸಮಾಧಾನ ಮಾಡ್ಕೊಂಡೆ ಅವಳಿರೋ ಒಂದು ಪ್ಲೇಸ್ ಹತ್ರ ಬರ್ತಾನೆ. ಆಚೆಗಡೆ ತುಂಬಾ ಜಾಂಬಿಸ್ ಇರೋದ್ರಿಂದ ಇವನು ತಂದಿರೋ ಒಂದು ವೆಪನ್ಸ್ ಇಂದ ಅದ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಒಳಗಡೆಗೆ ಹೋಗ್ತಾನೆ. ಇವಾಗ ಆಂಡ್ರಿವ್ ಕಡೆ ನೋಡ್ಕೊಂಡ್ರೆ ಅವನ ಮನೆಯಲ್ಲಿ ಒಂದು ಬೆಕ್ಕನ ಸಾಕ್ತಿರ್ತಾರೆ. ಅದೊಂದು ಚಿಕ್ಕ ಡೋರ್ನ ಓಪನ್ ಮಾಡ್ಕೊಂಡು ಮನೆ ಒಳಗಡೆಗೆ ಎಂಟ್ರಿ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಬೆಕ್ಕಿ ಇವಾಗ ಜಾಂಬಿ ವೈರಸ್ಗೆ ಇನ್ಫೆಕ್ಟ್ ಆಗಿರೋದಿಲ್ಲ, ಬಟ್ ಆ ಬೆಕ್ಕು ಬಂದಿರೋ ಒಂದು ದಾರಿನ ನೋಡ್ಕೊಂಡು ಒಂದು ಜಾಂಬಿ ಇವನ ಮನೆ ಒಳಗಡೆಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆ ಜಾಂಬಿ ಯಾವಾಗ ಆಂಡ್ರಿವ್ನ ನೋಡುತ್ತಾ ಆ ಟೈಮಲ್ಲಿ ಅದು ತುಂಬಾ ಅಗ್ರೆಸಿವ್ ಆಗಿ ಇರುತ್ತೆ. ಇವನೋಗಿ ಎಲ್ಲಾದ್ರೂ ಬಚ್ಚಿಕೊಂಡಾಗ ಆ ಜಾಂಬಿ ಕಾಮ್ ಆಗೋಗ್ಬಿಡ್ತಾ ಇರುತ್ತೆ. ಈ ಜಾಂಬಿ ಕತೆ ನನಗೆ ಯಾಕೆ ಬಿಡು ಅಂತ ಹೇಳಿ ಆಂಡ್ರಿವ್ ಬೆಕ್ಕನ ಕರ್ಕೊಂಡೋಗಿ ಈ ಜಾಂಬಿಗೆ ಕಾಣಿಸ್ಕೊಂಡಿರೋ ಹಾಗೆ ಒಂದತ್ರ ಬಚ್ಚಿಕೊಂತಾನೆ. ಇವಾಗ ಮತ್ತೆ ಈ ಬ್ರಿಡ್ಜ್ ಕಡೆ ನೋಡ್ಕೊಂಡಾಗ ಅಲ್ಲಿಗೆ ತುಂಬಾ ಜಾಂಬಿಸು ಬಂದ್ಬಿಟ್ಟಿರ್ತವೆ. ಅವುಗಳನ್ನ ನೋಡ್ತಾ ಇರೋ ಪೊಲೀಸರಿಗೆ ಅರ್ಥ ಆಗೋಗ್ಬಿಡುತ್ತೆ, ಇದೇ ತರ ನಾವು ಗೇಟ್ಸ್ ನ ಕ್ಲೋಸ್ ಮಾಡ್ಕೊಂಡಿದ್ರೆ ಖಂಡಿತ ಯಾವ್ದೋ ಒಂದು ಜಾಂಬಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಮಿಲಿಟರಿ ಕಡೆಯಿಂದ ಮಿಸೈಲ್ಸ್ ನ ಲಾಂಚ್ ಮಾಡ್ತಾರೆ. ಇದರಿಂದ ಐಲ್ಯಾಂಡ್ಗೆ ಹೋಗೋ ಒಂದು ಬ್ರಿಡ್ಜ್ ಸರ್ವನಾಶ ಆಗೋಗ್ಬಿಡುತ್ತೆ. ಮೇ ಬಿ ಈ ಐಲ್ಯಾಂಡ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತಲ್ವಾ, ಈ ಬ್ರಿಡ್ಜ್ ಮುಖಾಂತರನೇ ಪಾಸ್ ಆಗ್ತಿರ್ಬೇಕು ಅನ್ಕೊಂತೀನಿ. ಈ ಬ್ರಿಡ್ಜ್ ಸರ್ವನಾಶ ಆಗಿದ್ದೆ ಈ ಐಲ್ಯಾಂಡ್ ಅಲ್ಲಿರೋ ಎಲೆಕ್ಟ್ರಿಸಿಟಿ ಎಲ್ಲ ಆಫ್ ಆಗೋಗ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಆಂಡ್ರಿವ್ ತನ್ನ ಹತ್ರ ಇರೋ ಒಂದು ಫೋನ್ ನ ಯೂಸ್ ಮಾಡಿ ಕಿಟಕಿ ಮುಖಾಂತರ ಜಾಂಬಿಸ್ ಎಲ್ಲಿದ್ದಾವೆ ಅಂತ ಹೇಳಿ ಮಾನಿಟರ್ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಇವನ ಫೋನ್ ಅಲ್ಲಿ ಚಾರ್ಜಿಂಗ್ ಆಗೋಗ್ಬಿಡೋದ್ರಿಂದ ಫೋನ್ ಸ್ವಿಚ್ ಆಫ್ ಆಗೋಗ್ಬಿಡುತ್ತೆ. ನಂತರ ಇವನು ತನ್ನ ತಂಗಿಗೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಫ್ರಿಜ್ ಅಲ್ಲಿ ಇರೋ ಮಿಲ್ಕ್ ನ ಎತ್ಕೊಂಡೋಗಿ ತನ್ನ ತಂಗಿಗೆ ಕೊಡ್ತಾನೆ. ಇವನ ತಾಯಿಗೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಬಾತ್ರೂಮ್ ಡೋರ್ ನ ಓಪನ್ ಮಾಡಿ ತನ್ನ ತಾಯಿ ಕಡೆ ನೋಡಿದಾಗ ತನ್ನ ಬಾಡಿಯಲ್ಲಿ ಗ್ರೀನ್ ಗ್ರಾಸ್ ಬೆಳೆಯೋದಕ್ಕೆ ಶುರು ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಂಪನಿಯವರು ಸ್ಪ್ರೇ ಮಾಡಿ ಇರ್ತಾರಲ್ವಾ, ಅದು ಮಂಜು ಬೀಳ್ತಾ ಇದ್ರು ಕೂಡ ಆ ಪ್ಲೇಸ್ ಅಲ್ಲಿ ಮಂಜುನ ಕರಗಿಸ್ಬಿಟ್ಟು ಭೂಮಿಯಲ್ಲಿ ಗ್ರಾಸ್ ಬೆಳೆಸಿ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರೋ ಒಂದು ಸ್ಪ್ರೇ ಮನುಷ್ಯರ ಮೇಲೇನು ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ. ತಾಯಿ ಜಾಂಬಿ ಚಿಕ್ಕ ಮಗುನ ನೋಡಿ ಮತ್ತೆ ಆ ಮಗು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರೋ ಒಂದು ಟೈಮಲ್ಲಿ ಆಂಡ್ರಿವ್ ತನ್ನ ತಂಗಿನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳಿ ತಾಯಿ ಜಾಂಬಿನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿ ಬಾತ್ರೂಮ್ ಇಂದ ಆಚೆಗಡೆ ಕರ್ಕೊಂಡ್ ಬರ್ತಾನೆ. ಹಾಲಲ್ಲಿರೋ ಟಿವಿ ಬೈ ಮಿಸ್ ಆಗಿ ಇವರ ತಾಯಿ ತಲೆ ಮೇಲೆ ಬೀಳೋದ್ರಿಂದ ತಾಯಿ ಜಾಂಬಿ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇವರ ಬಾಡಿಯಲ್ಲಿರೋ ಬ್ಲಡ್ ಕೂಡ ಗ್ರೀನ್ ಕಲರ್ ಗೆ ಕನ್ವರ್ಟ್ ಆಗೋಗ್ಬಿಟ್ಟೈತೆ ಅಂತ ಆಂಡ್ರಿವ್ ಹಾಗೆ ನಮ್ಗೆ ಗೊತ್ತಾಗುತ್ತೆ. ತಾಯಿ ಸತ್ತೋಗ್ಬಿಟ್ಟಿರೋದಕ್ಕೆ ಆಂಡ್ರಿವ್ ತುಂಬಾ ಬಾಧೆ ಪಡ್ತಾನೆ. ಇವಾಗಿಂದ ನನ್ನ ತಂಗಿನ ನಾನೇ ನೋಡ್ಕೋಬೇಕು ಅಂತ. ಇದರಿಂದ ಅವನು ಒಂದು ರಿಸ್ಕ್ ನ ತಗೊಂತಾನೆ. ತುಂಬಾ ಹೊತ್ತು ಇದೇ ಪ್ಲೇಸ್ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು
ತಂಗಿನ ಅವನ ಬಾಡಿಗೆ ಕಟ್ಕೊಂಡು ಮೈನ್ ಡೋರ್ ನ ಓಪನ್ ಮಾಡ್ತಾನೆ. ಆ ಟೈಮಲ್ಲಿ ಆಚೆಗಡೆ ಇರೋ ಜಾಂಬೀಸ್ ಎಲ್ಲ ಇವನ ಮನೆಯಲ್ಲಿರೋ ಒಂದು ಬೆಕ್ಕನ ನೋಡಿ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತವೆ. ಈ ಗ್ಯಾಪ್ ಅಲ್ಲಿ ಆಂಡ್ರಿಯು ತನ್ನ ತಂಗಿನ ಎತ್ಕೊಂಡು ಮನೆಯಿಂದ ಆಚೆಗಡೆ ಬಂದ್ಬಿಡ್ತಾನೆ. ಬಟ್ ಬೆಕ್ಕು ಮಾಡೋ ಒಂದು ಶಬ್ದಗಳನ್ನ ಕೇಳಿಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಬೆಕ್ಕು ಕತೆ ಮುಗ್ದೋಗ್ಬಿಟ್ಟೈತೆ ಅಂತ. ಇಷ್ಟರವರೆಗೂ ಇವನು ತನ್ನ ಮನೆಯಲ್ಲಿ ಬಚ್ಚಿಕೊಂಡು ಒಬ್ನೇ ಇದ್ದ. ಆ ಟೈಮಲ್ಲಿ ಇವನ ತಾಯಿ ಜಾಂಬಿ ಮಾತ್ರನೇ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವಕಾಶ ಇತ್ತು. ಇವಾಗ ಇವನ ಆಚೆಗಡೆ ಬಂದಿರೋದ್ರಿಂದ ತುಂಬಾ ಜಾಂಬೀಸ್ ಇವನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತವೆ. ಇವನನ್ನ ನೋಡಿ ಜಾಂಬೀಸ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಒಂದು ಟೈಮಲ್ಲಿ ಇವನ ಆ ಜಾಂಬೀಸ್ ಕಡೆಯಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಹೇಳಿ ಇವನ ಪಕ್ಕದಲ್ಲೇ ಇರೋ ಒಂದು ಸೂಪರ್ ಮಾರ್ಕೆಟ್ ಹತ್ರಕ್ಕೆ ಹೋಗ್ತಾನೆ. ಇವನ ಅದ್ರೊಳಗಡೆಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಆ ಡೋರು ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಇನ್ನ ನನ್ ಕತೆ ಮುಗೀತು, ಎಲ್ಲ ಕಡೆಯಿಂದನೂ ಜಾಂಬೀಸ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದಾವೆ ಅಂತ ಇವನು ಆ ಜಾಂಬೀಸ್ಗೆ ಸರೆಂಡರ್ ಆಗೋಗ್ಬಿಡ್ತಾನೆ. ಲಾಸ್ಟ್ ಸೆಕೆಂಡ್ ಅಲ್ಲಿ ಜಾಂಬೀಸ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಒಳಗಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ಡೋರ್ನ ಓಪನ್ ಮಾಡಿ ಇವನನ್ನ ಒಳಗಡೆಗೆ ಹೇಳ್ಕೊಂಡ್ಬಿಟ್ಟು ಡೋರ್ನ ಕ್ಲೋಸ್ ಮಾಡಕ್ ಬಿಡ್ತಾನೆ. ಅದು ಬೇರೆ ಯಾರು ಅಲ್ಲ, ಡ್ಯಾನ್ ಆಗಿರ್ತಾನೆ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ತಿನ್ನೋದಕ್ಕೆ ಪ್ರತಿಯೊಂದು ವಸ್ತು ಇರೋದ್ರಿಂದ ರೆಸ್ಕ್ಯೂ ಟೀಮು ನಮ್ಮನ್ನ ಕಾಪಾಡೋದಕ್ಕೆ ಬರೋವರೆಗೂ ಇಲ್ಲೇ ಇರಬೇಕು ಅಂತ ಡ್ಯಾನು ಫಿಕ್ಸ್ ಆಗಿರ್ತಾನೆ. ಆಂಡ್ರಿಯು ಡ್ಯಾನ್ ನ ಐಡೆಂಟಿಫೈ ಮಾಡ್ತಾನೆ. ನನ್ನ ತಾಯಿ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಒಂದು ಟೈಮಲ್ಲಿ ಈ ವ್ಯಕ್ತಿನೇ ನನ್ನನ್ನ ಕಾಪಾಡಿದ್ದು ಅಂತ. ಪ್ರೆಸೆಂಟ್ ಈ ಐಲ್ಯಾಂಡ್ ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ಚಳಿಗೆ ಇವಾಗ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಡ್ಯಾನ್ನು ಬೆಂಕಿ ಕಟ್ಟಿ ಇಲ್ದಿರಾ ಬೆಂಕಿನ ಹಂಚೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಆಂಡ್ರಿಯು ತನ್ನ ತಂಗಿಗೆ ಹಾಲು ಕೊಡ್ಸೋದಕ್ಕೆ ಹಾಲ್ ಪ್ಯಾಕೆಟ್ ಎಲ್ಲೈತೆ ಅಂತ ಹುಡುಕ್ತಿರ್ತಾನೆ. ಆ ಟೈಮಲ್ಲಿ ಒಂದು ಜಾಂಬಿ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಮಧ್ಯದಲ್ಲಿ ಒಂದು ಗ್ಲಾಸ್ ಇರೋದ್ರಿಂದ ಅದು ಸ್ಟಾಪ್ ಆಗೋಗ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜಾಂಬಿ ಬೇರೆ ಯಾರು ಅಲ್ಲ, ಡ್ಯಾನ್ ಮಗಳಾಗಿರ್ತಾಳೆ. ಡ್ಯಾನ್ ಅಲ್ಲಿಗೆ ಬಂದು ಈ ಇಬ್ಬರು ಮಕ್ಕಳನ್ನ ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ವೈರಸ್ ಆಗಿರೋದ್ರಿಂದ ಖಂಡಿತ ಇದಕ್ಕೆ ಕ್ಯೂರ್ ಇರುತ್ತೆ. ನನ್ನ ಮಗಳನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೇಳಿ ಜಾಂಬಿಯಾಗಿ ಕನ್ವರ್ಟ್ ಆಗಿದ್ರುನು ಈ ಸೂಪರ್ ಮಾರ್ಟ್ ಅಲ್ಲಿ ಒಂದತ್ರ ಬಚ್ಚಿಕ್ಕಿ ನಾನು ನೋಡ್ಕೊಂತ ಇದ್ದೀನಿ ಅಂತ ಡ್ಯಾನ್ ಹೇಳ್ತಾನೆ. ಮತ್ತೊಂದು ಕಡೆ ಇದಕ್ಕೆಲ್ಲ ಕಾರಣ ಆಗಿರೋ ಮಾರ್ಕಸ್ ಕಂಪನಿಯವ್ರಿಗೆ ಕಾಲ್ ಮಾಡಿ ಈ ತರ ಪ್ರಾಬ್ಲಮ್ ಆಗೈತೆ ಅಂತ ಹೇಳೋದ್ರಿಂದ ನಮ್ಮಿಂದ ಕ್ರಿಯೇಟ್ ಆಗಿರೋ ಒಂದು ಡ್ಯಾಮೇಜ್ ನ ಕ್ಲಿಯರ್ ಮಾಡೋದಕ್ಕೆ ನಾವು ಸ್ವಲ್ಪ ಜನ ವ್ಯಕ್ತಿಗಳನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಈ ಡಾಗು ತುಂಬಾ ಜೋರಾಗಿ ಬಗಳ್ತಾ ಇರೋದನ್ನ ಮಾರ್ಕಸ್ ನೋಡಿ ಆ ಫ್ರಸ್ಟ್ರೇಷನ್ ನಲ್ಲಿ ನಾಯಿನ ತುಂಬಾ ಜೋರಾಗಿ ಒದಿತಾನೆ. ಅದು ತುಂಬಾ ದೂರ ಹೋಗಿ ಬಿದ್ದೋಗ್ಬಿಡುತ್ತೆ. ಡ್ಯಾನು ಬೆಂಕಿ ಕಡ್ಡಿ ಇಲ್ದಿರನ್ನೇ ಬೆಂಕಿನ ಹಂಚೋದಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಟೈಮಲ್ಲಿ ಆಂಡ್ರಿಯು ಈಸಿಯಾಗಿ ಬ್ಲೂ ಫೈರ್ ನ ಎತ್ಕೊಂಡ್ ಬಂದು ಬೆಂಕಿನ ಅಂಟಿಸ್ತಾನೆ. ಅವತ್ ರಾತ್ರಿ ಇವರಿಬ್ರು ಅದೇ ಪ್ಲೇಸ್ ಅಲ್ಲಿ ಇವ್ರಿಗೆ ಬೇಕಾಗಿರೋ ಫುಡ್ ನ ಕುಕ್ ಮಾಡ್ಕೊಂಡು ತಿಂತಾರೆ. ಇವರಿಬ್ರು ಹೀಗೆ ಮಾತಾಡ್ಕೊಂತಿರೋ ಒಂದು ಟೈಮಲ್ಲಿ ಈ ವೈರಸ್ ಸ್ಪ್ರೆಡ್ ಆಗೋದಕ್ಕೆ ರೀಸನ್ ಏನಿರ್ಬೋದು ಅಂತ ಹೇಳಿದಾಗ ಅದಕ್ಕೆ ಡ್ಯಾನ್ ಅಂತಾನೆ, ಈ ಸಿಟಿಯಲ್ಲಿರೋ ಪ್ರತಿಯೊಬ್ಬರಿಗೂ ವೈರಸ್ ಸ್ಪ್ರೆಡ್ ಆಗೈತೆ ಅಂದ್ರೆ ಪ್ರತಿಯೊಬ್ಬರನ್ನು ನಾರ್ಮಲ್ ಆಗಿ ಯೂಸ್ ಮಾಡೋ ವಸ್ತು ಏನಪ್ಪಾ, ಟ್ಯಾಪ್ ವಾಟರ್. ಟ್ಯಾಪ್ ವಾಟರ್ ನ ಪ್ರತಿಯೊಬ್ಬರು ಕುಡಿಯೋದ್ರಿಂದ ಅದರಿಂದನೇ ವೈರಸ್ ಸ್ಪ್ರೆಡ್ ಆಗಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಆಂಡ್ರಿಯು ಕೂಡ ಮೇ ಬಿ ಚಾನ್ಸಸ್ ಇದಾವೆ, ಯಾಕಂದ್ರೆ ನಾನು ಟ್ಯಾಪ್ ವಾಟರ್ ಕುಡ್ದಿಲ್ಲ ಅಂತ ಹೇಳ್ತಾನೆ. ಇವರಿಬ್ಬರಿಗೂ ವೈರಸ್ ಯಾವ್ದ್ರಿಂದ ಸ್ಪ್ರೆಡ್ ಆಗ್ತೈತೆ ಅಂತ ಗೊತ್ತಾಗೋದ್ರಿಂದ ಈ ವಾಟರ್ ನ ಪ್ಯೂರಿಫೈ ಮಾಡೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ಬೇಕು ಅಂತ ಇವರಿಬ್ರು ಡಿಸೈಡ್ ಆಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಐಲ್ಯಾಂಡ್ ಗೆ ಇಬ್ರು ಲೇಡಿ ಏಜೆಂಟ್ ಗಳು ಎಂಟ್ರಿ ಕೊಡ್ತಾರೆ. ಅದನ್ನು ಕೂಡ ಈ ವೈರಸ್ ಸ್ಪ್ರೆಡ್ ಆಗೋದಕ್ಕೆ ಯಾವ ಕಂಪನಿ ರೀಸನ್ ಆಗಿರುತ್ತೋ ಅದೇ ಕಂಪನಿ ಇವ್ರನ್ನ ಕಳ್ಸಿರ್ತಾರೆ. ಇವರ ಮಿಷಿನ್ ಏನಪ್ಪಾ ಅಂದ್ರೆ ಈ ಕಂಪನಿಯವರು ಸ್ಪ್ರೇ ಮಾಡಿರೋದ್ರಿಂದಲೇ ಈ ವೈರಸ್ ಸ್ಪ್ರೆಡ್ ಆಗೈತೆ ಅಂತ ಹೇಳ್ಬಿಟ್ಟು ಯಾವುದೇ ಎವಿಡೆನ್ಸ್ ಸಿಗ್ದಿರೋ ಹಾಗೆ ಇವ್ರು ಅದನ್ನ ನಾಶ ಮಾಡ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇವ್ರು ಮಾಡಿರೋ ಒಂದು ಸ್ಪ್ರೇ ಇಂದಾನೆ ವೈರಸ್ ಸ್ಪ್ರೆಡ್ ಆಗೈತೆ ಅಂತ ಬೇರೆ ಸಿಟಿಗೆ ಏನಾದ್ರೂ ಗೊತ್ತಾದ್ರೆ ಈ ಕಂಪನಿಯವರಿಗೆ ಕೆಟ್ಟ ಹೆಸರು ಬರುತ್ತೆ ಅಲ್ವಾ. ಇದರಿಂದಾನೇ ಕಂಪನಿಯವರು ಇವರಿಬ್ಬರನ್ನ ಇಲ್ಲಿಗೆ ಕಳ್ಸಿರ್ತಾರೆ. ಈ ಸೂಪರ್ ಮಾರ್ಕೆಟ್ ಹತ್ರ ಜಾಂಬೀಸು ಮಲ್ಕೊಂಡಿರೋದ್ರಿಂದ ಡ್ಯಾನು, ಆಂಡ್ರಿಯು, ತನ್ನ ತಂಗಿ ಹಾಗೆ ಪೆಟ್ರಿಷಿಯಾ ಈ 4 ಜನ ಇಲ್ಲಿಂದ ತಪ್ಸ್ಕೋಬೇಕು ಅಂತ ಹೇಳಿ ಆಚೆಗಡೆ ಬರ್ತಾರೆ. ಆ ಟೈಮಲ್ಲಿ ಡ್ಯಾನು ಪೆಟ್ರಿಷಿಯಾಗೆ ಮೆಟಾಲಿಕ್ ಕೇಜ್ ಇಂದ ತನ್ನ ಫೇಸ್ ನ ಕವರ್ ಮಾಡಿರ್ತಾನೆ, ಅವಳು ಯಾರನ್ನು ಕಚ್ಚಬಾರ್ದು ಅಂತ. ಬಟ್ ಇವಳು ಮಾಡಿರೋ ಒಂದು ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಜಾಂಬೀಸು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಆ ಟೈಮಲ್ಲಿ ಡ್ಯಾನ್ಗೆ ಒಂದು ಹುಡುಗಿ ಜಾಂಬಿನ ಸಾಯಿಸ್ಬೇಕಾಗಿರೋ ಸಿಚುವೇಶನ್ ಬರುತ್ತೆ. ಬಟ್ ಅವನು ಆ ಜಾಂಬಿಗೆ ಏನು ಮಾಡ್ತೀರಾ ಬೇರೆ ಜಾಂಬೀಸ್ಗೆ ಸಿಗ್ದಿರೋ ಹಾಗೆ ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಬಂದ್ಬಿಡ್ತಿರ್ತಾರೆ. ಆ ಟೈಮಲ್ಲಿ ಆಂಡ್ರಿಯು ಡ್ಯಾನ್ ಹತ್ರ ಕೇಳ್ತಾನೆ, ನಿನಗೆ ಆ ಜಾಂಬಿನ ಸಾಯಿಸೋ ಒಂದು ಅವಕಾಶ ಸಿಕ್ಕಿತ್ತು, ಯಾಕೆ ನೀನು ಸಾಯಿಸ್ಲಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಜಾಂಬಿನೂ ಕೂಡ ನನ್ನ ಮಗಳ ಏಜೆ ಇತ್ತು, ಅವಳು ಕೂಡ ಬೇರೆಯವ್ರಿಗೆ ಮಗಳಾಗಿರ್ತಾಳೆ, ಅದಕ್ಕೆ ನನ್ ಮನ್ಸು ಒಪ್ಲಿಲ್ಲ ಆ ಹುಡುಗಿನ ಸಾಯಿಸೋದಕ್ಕೆ ಅಂತ ಹೇಳ್ತಾನೆ. ಇತ್ ಕಡೆ ಏಜೆಂಟ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಜಾಂಬೀಸ್ ನ ಶೂಟ್ ಮಾಡ್ಕೊಂಡು ಮಾರ್ಕಸ್ ನ ಮೀಟ್ ಆಗೋದಕ್ಕಂತ ಬರ್ತಾರೆ. ಅಷ್ಟೊತ್ತಿಗೆ ಮಾರ್ಕಸ್ ಈ ಬಯೋಕೆಮಿಕಲ್ ಕಂಪನಿ ಹತ್ರ ಮಾಡ್ಕೊಂಡಿರೋ ಒಂದು ಅಗ್ರಿಮೆಂಟ್ ನ ಯಾರಿಗೋ ಗೊತ್ತಾಗ್ದಿರೋ ಹಾಗೆ ಫೈರ್ ಗೆ ಹಾಕಿ ಸುಟ್ಟಾಕ್ ಬಿಡ್ತಿರ್ತಾನೆ. ಇದು ಬೇರೆ ಗವರ್ನಮೆಂಟ್ ಗೆ ಗೊತ್ತಾಗ್ಬಾರ್ದು ಅಂತ. ಅದನ್ನ ನೋಡಿ ಈ ಏಜೆಂಟ್ ಗಳಿಬ್ರು
ರಿಯಾಕ್ಟೇ ಆಗೋದಿಲ್ಲ. ಇವರಿಬ್ರು ಒಂದೊಂದು ಸೂಟ್ ಕೇಸ್ ನ ಎತ್ಕೊಂಡ್ ಬಂದಿರ್ತಾರೆ. ಮಾರ್ಕಸ್ ಹೋಗಿ ಆ ಸೂಟ್ ಕೇಸ್ ನ ಓಪನ್ ಮಾಡಿದಾಗ ಅದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಗ್ಲಾಸ್ ಬಾಲ್ಸ್ ಕಾಣಿಸ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರಲ್ಲೊಂದು ಗ್ಯಾಸ್ ಐತೆ. ಈ ಗ್ಯಾಸ್ ಇವಾಗ ವೈರಸ್ ಸ್ಪ್ರೆಡ್ ಆಗಿರುತ್ತಲ್ವಾ, ಅದನ್ನೆಲ್ಲ ಕ್ಯೂರ್ ಮಾಡೋ ಮೆಡಿಸಿನ್ ಅಂತ ಹೇಳ್ಕೋಬಹುದು. ಆವಾಗ ಈ ಇಬ್ಬರು ಲೇಡೀಸ್ ಮಾರ್ಕಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಯೋಕೆಮಿಕಲ್ ಕಂಪನಿ ಬಗ್ಗೆ ಮಾರ್ಕಸ್ಗೂ ಕೂಡ ಗೊತ್ತಿರುತ್ತಲ್ವಾ, ಇದರಿಂದ ಆ ಕಂಪನಿ ಡಿಸೈಡ್ ಆಗೋಗ್ಬಿಟ್ಟಿರುತ್ತೆ ನಮ್ಮ ಕಂಪನಿಯಿಂದಾನೇ ವೈರಸ್ ಸ್ಪ್ರೆಡ್ ಆಗೈತೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಮಾರ್ಕಸ್ನು ಕೂಡ ಸಾಯಿಸೋದಕ್ಕೆ ಕಂಪನಿ ಡಿಸಿಷನ್ ತಗೊಂಡಿರುತ್ತೆ. ಈ ವೈರಸ್ ಸ್ಪ್ರೆಡ್ ಆಗಿರೋ ಒಂದು ಮಾತ್ರೆಗಳನ್ನ ಈ ಲೇಡೀಸು ಮಾರ್ಕಸ್ಗೆ ತಿನ್ಸ್ಬಿಡ್ತಾರೆ. ಮತ್ತೊಂದು ಕಡೆ ಡ್ಯಾನೋ ಹಾಗೆ ಹ್ಯಾಂಡ್ರಿವು ಇವರಿಬ್ರು ಹಾಕೊಂಡಿರೋ ಹಾಗೆ ಪ್ಲಾನ್ ಪ್ರಕಾರನೇ ವಾಟರ್ ಪ್ಯೂರಿಫಿಕೇಶನ್ ಮಾಡೋ ಪ್ಲೇಸ್ ಹತ್ರ ಬರ್ತಾರೆ. ಇವರು ಸೇಫ್ ಅಂಡ್ ಸೈಡ್ ಆಗಿ ಇವನ ತಂಗಿನ ಅದೇ ಕಾರಲ್ಲಿ ಲಾಕ್ ಮಾಡಿ ಇವರು ಮೂವರು ಒಳಗಡೆಗೆ ಹೋಗ್ತಾರೆ. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲ ಕಟ್ ಆಗಿರೋದ್ರಿಂದ ಆ ಕಂಪನಿ ಫುಲ್ ಕತ್ಲಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇವರು ಟಾರ್ಚ್ ಹಾಕೊಂಡು ಒಳಗಡೆಗೆ ಹೋಗ್ತಿರುವಾಗ ಏನೋ ನೀರು ಶಬ್ದ ಕೇಳಿಸ್ಕೊಂಡು ಪೆಟ್ರಿಷಿಯಾ ನೀರ್ ಹತ್ರಕ್ಕೆ ಓಡೋಗ್ತಾ ಇರುವಾಗ ಇವರಿಬ್ರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಒಂದು ಪ್ಲೇಸ್ ಅಲ್ಲಿ ನೀರ್ನ ಸ್ಟೋರ್ ಮಾಡಿ ಇರ್ತಾರೆ. ಆ ಪ್ಲೇಸ್ ಹತ್ರಕ್ಕೆ ಬಂದು ಪೆಟ್ರಿಷಿಯಾ ಆ ನೀರ್ ಒಳಗಡೆಗೆ ಧುಮುಕ್ ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ನೀರಲ್ಲೂ ಕೂಡ ಜಾಂಬಿ ವೈರಸ್ ಸ್ಪ್ರೆಡ್ ಆಗಿರೋದ್ರಿಂದ ಆ ನೀರ್ ಇವಾಗ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಡ್ಯಾನ್ ಇವಾಗ ತನ್ನ ಮಗಳನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನೀರಲ್ಲಿ ವೈರಸ್ ಇದ್ರೂನು ಕೂಡ ನೀರೊಳಗಡೆಗೆ ಜಂಪ್ ಮಾಡ್ತಾನೆ. ನೀರಲ್ಲಿ ಮುಳುಗೋಗಿರೋ ತನ್ನ ಮಗಳನ್ನ ಆಚೆಗಡೆ ತೆಗಿತಾನೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಜಾಂಬಿ ನೀರೊಳಗಡೆಯಿಂದ ಆಚೆಗಡೆ ಬರುತ್ತೆ. ಆ ಜಾಂಬಿ ಫೇಸ್ ಅಲ್ಲಿ ಗ್ರಾಸ್ ಬೆಳೀತಾ ಇರುತ್ತೆ. ಜಾಂಬಿ ನಮ್ಮ ಡ್ಯಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹತ್ತಿರಕ್ಕೆ ಬರುತ್ತೆ. ಬಟ್ ಮಧ್ಯದಲ್ಲಿ ಪೆಟ್ರಿಷಿಯಾ ಜಾಂಬಿ ಇರುತ್ತಲ್ವಾ, ಅವಳನ್ನ ಸ್ಮೆಲ್ ಮಾಡಿ ಇದನ್ನು ಒಂದು ಜಾಂಬಿನೇ ಅಂತ ಅರ್ಥ ಮಾಡ್ಕೊಂಡು ಆ ಜಾಂಬಿ ಡ್ಯಾನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆವಾಗ ಇವರು ಅರ್ಥ ಮಾಡ್ಕೊಂತಾರೆ ಒಂದು ಜಾಂಬಿ ಇನ್ನೊಂದು ಜಾಂಬಿ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ. ಆ ಜಾಂಬಿ ನೀರೊಳಗಡೆಗೆ ಹೊರಟೋಗ್ತಾ ಇರೋ ಒಂದು ಟೈಮಲ್ಲಿ ನಮ್ಮ ಹ್ಯಾಂಡ್ರಿವ್ ಕಡೆ ನೋಡಿ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಇವನ್ ಅದರಿಂದ ತಪ್ಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರುವಾಗ ಮಧ್ಯದಲ್ಲಿ ಇನ್ನ 2 ಜಾಂಬಿಗಳು ಇವನ ಹಿಂದೆ ಬೀಳೋದಕ್ಕೆ ಶುರು ಮಾಡ್ತವೆ. ಡ್ಯಾನು ತನ್ನ ಮಗಳನ್ನ ಮೇಲೆಗೆ ಎಳೆಯೋದಕ್ಕೆ ಟ್ರೈ ಮಾಡ್ತಿರೋ ಒಂದು ಟೈಮಲ್ಲಿ ಜಾಂಬೀಸ್ ಬಾಡಿ ತುಂಬಾ ವೀಕ್ ಆಗೋಗ್ಬಿಟ್ಟಿರುತ್ತಲ್ವಾ, ಇದರಿಂದ ಅವಳು ಕೈ ಕಿತ್ತೋಗ್ಬಿಟ್ಟು ಅವಳು ಮತ್ತೆ ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಇವನನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ತನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಇವನು ತುಂಬಾ ಪ್ರಯತ್ನ ಮಾಡ್ತಿದ್ದಾನೆ ಅಂತ. ಹ್ಯಾಂಡ್ರಿವು ತುಂಬಾ ಸ್ಪೀಡ್ ಆಗಿ ಹೊಡ್ಕೊಂಡ್ ಬಂದು ಸಕ್ಸಸ್ಫುಲಿ ಆಗಿ ಕಾರ್ ಡೋರ್ ನ ಓಪನ್ ಮಾಡಿ ಒಳಗಡೆಗೆ ಕುತ್ಕೊಂಡ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಡ್ಯಾನು ತನ್ನ ಮಗಳನ್ನ ಕರ್ಕೊಂಡು ಮುರಿದೋಗಿರೋ ಒಂದು ಕೈನ ಎತ್ಕೊಂಡು ಅಲ್ಲಿಗೆ ಬರ್ತಾನೆ. ಆಬ್ವಿಯಸ್ಲಿ ಆವಾಗ್ಲೇ ಒಂದು ಸೀನು ರಿಪೀಟ್ ಆಗಿರುತ್ತೆ ಅಲ್ವಾ. ಒಂದು ಜಾಂಬಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಪಕ್ಕದಲ್ಲಿ ಪೆಟ್ರಿಷಿಯಾ ಜಾಂಬಿ ಇರೋದ್ರಿಂದ ಬೇರೆ ಜಾಂಬಿಗಳು ಇವನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಇದರಿಂದ ಇವರು ಈಸಿಯಾಗಿ ಆ ಜಾಂಬಿಸ್ ಕಡೆಯಿಂದ ತಪ್ಪಿಸ್ಕೊಂಡು ಕಾರ್ ಒಳಗಡೆ ಕುತ್ಕೊಂತಾರೆ. ಆಂಡ್ರಿವು ಆ ಹುಡುಗಿ ಕೈಯ ಹಾಗೆ ಮೊಬೈಲ್ ನ ಎತ್ಕೊಂಡು ಫಿಂಗರ್ ಪ್ರಿಂಟ್ ನ ಯೂಸ್ ಮಾಡಿ ಲಾಕ್ ನ ಓಪನ್ ಮಾಡ್ತಾನೆ. ಆಂಡ್ರಿವು ಕೈನ ನೋಡಿದಾಗ ಅವಳ ಕೈಯಲ್ಲಿ ಗ್ರಾಸ್ ಬೆಳೀತಾ ಇರುತ್ತೆ. ಈ ಜಾಂಬಿ ಸ್ಪ್ರೆಡ್ ಆಗಿರೋರ ಬಾಡಿಯಲ್ಲಿ ಗ್ರಾಸ್ ಬೆಳೆಯುತ್ತೆ ಅಂತ ಆಂಡ್ರಿವು ಡ್ಯಾನ್ ಹತ್ರ ಹೇಳ್ತಾನೆ. ಏನು ವಿಂಟರ್ ಅಲ್ಲಿ ಗ್ರಾಸ್ ಬೆಳೆಯುತ್ತಾ? ಗಲ್ಫ್ ಗೇಮ್ ಆಡೋ ಪ್ಲೇಸ್ ಅಲ್ಲೂ ಕೂಡ ಗ್ರಾಸ್ ನ ಬೆಳೆಸಿದ್ರಲ್ವಾ, ಇದೇ ಅಲ್ಲೂ ಕೂಡ ರಿಪೀಟ್ ಆಗುತ್ತೆ. ಮೇ ಬಿ ಈ ಜಾಂಬೀಸ್ ವೈರಸ್ ಸ್ಪ್ರೆಡ್ ಆಗೋದಕ್ಕೂ ಅದಕ್ಕೂ ಏನೋ ಒಂದು ರೀಸನ್ ಐತೆ ಅಂತ ಹೇಳ್ಬಿಟ್ಟು ಇವರಿಬ್ರು ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಈ ಏಜೆಂಟ್ಗಳಿಬ್ರು ಗ್ರಾಸ್ ಬೆಳ್ದಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದು ಅವರೊಂದು ಸ್ಪೆಷಲ್ ಗ್ಲಾಸ್ ಬಾಲ್ಸ್ ನ ತಂದಿರ್ತಾರಲ್ವಾ, ಅದನ್ನ ಕೆಳಗಡೆಗೆ ಬಿಟ್ಟಾಗ ಒಡೆದೋಗ್ಬಿಟ್ಟು ಗ್ಯಾಸ್ ಆಚೆಗಡೆ ಬರುತ್ತೆ. ಈ ತರ ಇವರಿಬ್ರು ಆ ವೈರಸ್ ನ ಸರ್ವನಾಶ ಮಾಡಾಕ್ ಬಿಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಹ್ಯಾಂಡ್ರಿವ್ ಹಾಗೆ ಡ್ಯಾನು ಇಬ್ರು ಆ ಪ್ಲೇಸ್ ಹತ್ರ ಬಂದು ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಸ್ಮೋಕ್ ನ ನೋಡ್ತಾರೆ. ಅದನ್ನ ನೋಡಿ ಇವರಿಬ್ರು ಇಲ್ಲೇ ಏನೋ ತಪ್ಪು ನಡೀತೈತೆ ಅಂತ ಅರ್ಥ ಮಾಡ್ಕೊಂಡು ಗಲ್ಫ್ ಗೇಮ್ ಆಡೋ ಸ್ಪೇಸ್ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದ್ರೆ ಆ ಬಿಲ್ಡಿಂಗ್ ಒಳಗಡೆಗೆ ಹೋಗ್ತಾರೆ. ಇವರಿಬ್ರು ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಮೊದ್ಲು ಡ್ಯಾನು ತನ್ನ ಮಗಳನ್ನ ಕರ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಕೂಡಾಕ್ ಬಿಡ್ತಾನೆ. ಇನ್ನೊಂದು ಕಡೆ ಹ್ಯಾಂಡ್ರಿವ್ ಕೂಡ ತನ್ನ ತಂಗಿ ಎಲ್ಲಿಗೂ ಹೋಗ್ಬಾರ್ದು, ತಂಗಿ ಮೇಲೆ ಯಾವ ಜಾಂಬಿನೂ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವಳ ಸುತ್ತಮುತ್ತನು ಚೇರ್ಸ್ ನ ಇಟ್ಟು ಇವರಿಬ್ರು ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾರೆ. ಇವರಿಬ್ರು ಸ್ವಲ್ಪ ದೂರ ಹೋದ್ಮೇಲೆ ಒಂದು ನಾಯಿಗೆ ಜಾಂಬಿ ವೈರಸ್ ಅಟ್ಯಾಕ್ ಆಗಿರುತ್ತಲ್ವಾ, ಅದ್ರ ಬಾಡಿ ಫುಲ್ ಗ್ರಾಸ್ ಬೆಳೀತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಡಾಗ್ ಇವಾಗ ಕದ್ಲೋದಕ್ಕೂ ಆಗ್ತಿರೋದಿಲ್ಲ. ಅದನ್ನ ನೋಡಿ ಡ್ಯಾನ್ ಅರ್ಥ ಮಾಡ್ಕೊಂತಾನೆ, ಇನ್ನ ಸ್ವಲ್ಪ ಹೊತ್ತು ಆದ್ರೆ ನನ್ನ ಮಗಳಿಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವನು ತುಂಬಾ ಟೆನ್ಷನ್ ಪಡ್ತಿರೋ ಒಂದು ಟೈಮಲ್ಲಿ ಆಂಡ್ರಿವು ತನ್ನ ತಂಗಿನ ಒಂದ್ ಹತ್ರ ಇಟ್ಟು ಬಂದಿರ್ತಾನಲ್ವಾ, ತನ್ನ ತಂಗಿ ಏನು ಶಬ್ದ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಹೋಗಿ ಚೆಕ್ ಮಾಡ್ಕೊಂಡ್ ಬಾ ಅಂತ ಡ್ಯಾನ್ ಹೇಳ್ತಾನೆ. ಅವನ ಅಲ್ಲಿಗೆ ಹೋಗಿ ನೋಡಿದ್ರೆ ಅವನ ತಂಗಿ ಇರೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಆ ಚೇರ್ಸ್ ಮಧ್ಯದಲ್ಲಿ ಚಿಕ್ಕ ಗ್ಯಾಪ್ ಇದ್ರೆ ಆ ಗ್ಯಾಪ್ ಇಂದ ತಪ್ಪಿಸ್ಕೊಂಡು ತನ್ನ ತಂಗಿ ಹೊರಟೋಗ್ಬಿಟ್ಟೆ ಇರ್ತಾಳೆ. ತನ್ನ ತಂಗಿಗೋಸ್ಕರ ಹ್ಯಾಂಡ್ರಿವು ಒಂದ್ ಕಡೆ ಹುಡುಕಾಡ್ತಿದ್ರೆ ಮತ್ತೊಂದು ಕಡೆ ಡ್ಯಾನು ಟಾರ್ಚ್ ಲೈಟ್ ಹಾಕೊಂಡು ನೋಡ್ತಿರುವಾಗ ಅಲ್ಲಿರೋ ಒಂದು ಗ್ಯಾಸ್ ಸಿಲಿಂಡರ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಟೈಮ್ ಬಾಂಬ್ ನ ಸೆಟ್ ಮಾಡಿರೋ ಹಾಗೆ ಇವನ್ಗೆ ಅನ್ಸೋದ್ರಿಂದ ಆ ಬಾಂಬ್ ನ ಹೇಗಾದ್ರೂ ಸರಿ ಡಿಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿ ವೈರ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಇವನ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ಕೊಂತವೆ. ಯಾಕಪ್ಪ ಅಂದ್ರೆ ಇವನು ತನ್ನ ಮಗಳನ್ನ ಕಾಪಾಡೋದಕ್ಕೋಸ್ಕರ ಈ ವೈರಸ್ ಮಿಕ್ಸ್ ಆಗಿರೋ ಒಂದು ನೀರೊಳಗಡೆಗೆ ಧುಮುಕ್ತಾನಲ್ವಾ,
ಇದರಿಂದ ಇವನ ಬಾಡಿ ಒಳಗಡೆಗೆ ವೈರಸ್ ಹೋಗಿರುತ್ತೆ. ಇವನು ಇವಾಗ ಜಾಂಬಿಯಾಗಿ ಕನ್ವರ್ಟ್ ಆಗ್ತಿದ್ರೆ ಮತ್ತೊಂದು ಕಡೆ ಈ ಬಾಂಬ್ ನ ಹೇಗಾದ್ರೂ ಸರಿ ಡಿಆಕ್ಟಿವೇಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಕಷ್ಟ ಪಟ್ಕೊಂಡು ಆ ಬಾಂಬ್ ಗೋಸ್ಕರ ಹುಡ್ಕಾಡ್ತಿರ್ತಾನೆ. ಫೈನಲಿ ಆ ಬಾಂಬ್ ಎಲ್ಲೈತೆ ಅಂತ ಕಂಡ್ಕೊಂತಾನೆ. ಅಷ್ಟೊತ್ತಿಗೆ ಇವನು 95% ಜಾಂಬಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾನೆ. ಅದನ್ನ ಹೇಗಾದ್ರೂ ಸರಿ ಡಿಆಕ್ಟಿವೇಟ್ ಮಾಡ್ಬೇಕು ಅಂತ ಹೇಳಿ ತನ್ನ ಮಗಳ ಕೈ ಇರುತ್ತಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ಲಾಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಬಾಂಬ್ ನ ಡಿಆಕ್ಟಿವೇಟ್ ಮಾಡ್ತಾನೆ. ಬಾಂಬ್ ಡಿಆಕ್ಟಿವೇಟ್ ಆಗಿರೋದನ್ನ ನೋಡಿ ಈ ಲೇಡಿ ಏಜೆಂಟ್ ಗಳಿಗೆ ಡೌಟ್ ಬರುತ್ತೆ. ಏನಾಯ್ತು ಅಂತ ಚೆಕ್ ಮಾಡೋದಕ್ಕೆ ಒಳಗಡೆಗೆ ಬರ್ತಾರೆ. ಈ ಲೇಡೀಸ್ ಕಿಚನ್ ಅಲ್ಲಿ ಇರೋ ಒಂದು ಬೇಬಿನ ನೋಡ್ತಾರೆ. ಇವ್ರು ಎಷ್ಟು ಸ್ಯಾಡಿಸ್ಟ್ಗಳು ಕ್ರೂರವಾದ ಲೇಡೀಸ್ ಅಪ್ಪ ಅಂದ್ರೆ ಚಿಕ್ಕ ಮಗು ಅಂತ ಕೂಡ ನೋಡ್ತೀರಾ. ಈ ವೈರಸ್ ನ ಸ್ಪ್ರೆಡ್ ಮಾಡೋ ಒಂದು ಕೆಮಿಕಲ್ ಇರುತ್ತಲ್ವಾ ಅದನ್ನ ಆ ಮಗು ಮುಂದೆ ಇಟ್ಟು ಚಾಕ್ಲೇಟ್ ಅಂತ ಹೇಳೋದ್ರಿಂದ ಆ ಮಗು ಅದನ್ನ ತಿನ್ನುತ್ತೆ. ಹ್ಯಾಂಡ್ರಿವು ತನ್ನ ತಂಗಿನ ಹುಡುಕಾಡ್ತಿರುವಾಗ ಡ್ಯಾನ್ ಕಾಣಿಸ್ಕೊಂತಾನೆ. ಪೂರ್ತಿಯಾಗಿ ಕನ್ವರ್ಟ್ ಆಗಿರೋ ಜಾಂಬಿ ಡ್ಯಾನ್ ಕಾಣಿಸ್ಕೊಂತಾನೆ. ನಂತರ ಇವನು ಸ್ವಲ್ಪ ದೂರ ಬಂದಾಗ ತನ್ನ ತಂಗಿಗೆ ಏನೂ ಆಗಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಸ್ಯಾಟಿಸ್ಫೈ ಫೀಲ್ ಆಗಿ ನಂತರ ಇವನು ತಂಗಿನ ಎತ್ಕೊಂಡು ಬರ್ತಿರುವಾಗ ಈ ಏಜೆಂಟ್ ಲೇಡೀಸ್ ಇಬ್ರು ಕಾಣಿಸ್ಕೊಂತಾರೆ. ಆಂಡ್ರಿವ್ ಅವರಿಬ್ರಿಗೂ ಸಿಕ್ಕಾಕೊಂಡ್ಬಿಡ್ತಾನೆ. ಇವರಿಬ್ರು ಸೇರ್ಕೊಂಡು ಆಂಡ್ರಿವ್ಗೆ ವೈರಸ್ ನ ಕೊಡಬೇಕು ಅಂತ ನೋಡ್ತಿರೋ ಒಂದು ಟೈಮಲ್ಲಿ ಈ ಲೇಡೀಸ್ ಕೊಟ್ಟಿರೋ ವೈರಸ್ ಕೆಮಿಕಲ್ ನ ತಿಂದು ಈ ಮಗುನು ಕೂಡ ಜಾಂಬಿಯಾಗಿ ಕನ್ವರ್ಟ್ ಆಗಿರ್ತಾಳೆ. ಒಂದು ಲೇಡಿ ಕೈನ ಈ ಬೇಬಿ ಕಚ್ಬಿಡುತ್ತೆ. ಡ್ಯಾನ್ ಜಾಂಬಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾನಲ್ವಾ ಅವನು ಇನ್ನೊಂದು ಲೇಡಿ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಈ ಗಲಭೆಯಲ್ಲಿ ಆಂಡ್ರಿವು ಬೈ ಮಿಸ್ ಆಗಿ ಕೆಳಗಡೆ ಬಿದ್ದಿರೋ ಒಂದು ಗ್ಲಾಸ್ ಬಾಲ್ ನ ಮುರಿದು ಬಿಡ್ತಾನೆ. ಅದರಿಂದ ಹೊಗೆ ಬಂದು ಆ ಹೊಗೆನ ಈ ಚಿಕ್ಕ ಬೇಬಿಯ ಹಾಗೆ ಡ್ಯಾನ್ ಜಾಂಬಿ ಸ್ಮೆಲ್ ಮಾಡ್ತಾರೆ. ನನ್ನನ್ನ ಕ್ಷಮಿಸಿ, ನಾನೊಂದು ಸೀನ್ ಮಿಸ್ ಮಾಡಾಕ್ಬಿಟ್ಟಿದ್ದೀನಿ. ಈ ಇಬ್ಬರು ಏಜೆಂಟ್ ಲೇಡೀಸ್ ಬಂದು ಮಾರ್ಕಸ್ ಮೇಲೆ ಅಟ್ಯಾಕ್ ಮಾಡ್ತಾರಲ್ವಾ ಅವನನ್ನ ಹೇಳ್ಕೊಂಡು ಹೋಗ್ತಿರೋ ಒಂದು ಟೈಮಲ್ಲಿ ಒಂದು ಬಾಲ್ ಮಾತ್ರ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರುತ್ತೆ. ಆ ಗ್ಲಾಸ್ ಬಾಲ್ ನ ಇವನು ತುಲ್ದು ಆ ಗ್ಯಾಸ್ ನ ಇವರು ಸ್ಮೆಲ್ ಮಾಡಿ ಇರ್ತಾರೆ. ಇಬ್ಬರ ಲೇಡೀಸ್ ಕತೆ ಮುಗಿಸಿದ್ದಾದ್ಮೇಲೆ ಆಂಡ್ರಿವ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಇವನು ಕೂಡ ಬೇರೆ ದಾರಿ ಇಲ್ದಿರಾ ಈ ಜಾಂಬಿಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಫಿಕ್ಸ್ ಆಗ್ತಾನೆ. ಆ ಟೈಮಲ್ಲಿ ಇವರಿಬ್ರು ಬಚಾವಾಗೋಗ್ಬಿಡ್ತಾರೆ. ಅದು ಹೇಗಪ್ಪ ಅಂದ್ರೆ ಆಂಡ್ರಿವ್ ತಂಗಿ ಇವಾಗ ಜಾಂಬಿ ಆಗಿರೋದ್ರಿಂದ ಡ್ಯಾನ್ ಜಾಂಬಿ ಅದನ್ನ ಸ್ಮೆಲ್ ಮಾಡಿ ಇನ್ನೊಂದು ಜಾಂಬಿ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಇವನು ಇವಾಗ ಬಚಾವಾಗಿದ್ದಾನೆ ಅಂತ ಸಂತೋಷ ಪಡೋದಕ್ಕೂ ಮೊದ್ಲು ತನ್ನ ತಂಗಿ ಇವಾಗ ಜಾಂಬಿ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಆಂಡ್ರಿವ್ ತುಂಬಾ ಬಾಧೆ ಪಡ್ತಾನೆ. ನಂತರ ಡ್ಯಾನ್ ಜಾಂಬಿನ ತನ್ನ ಮಗಳಿರೋ ಒಂದು ರೂಮ್ ಒಳಗಡೆಗೆ ಹಾಕಿ ಲಾಕ್ ಮಾಡಾಕ್ ಬಿಡ್ತಾನೆ. ನಂತರ ಪೆಟ್ರಿಷಿಯಾ ಫೋನ್ ಎತ್ಕೊಂಡು ವಿಡಿಯೋನ ರೆಕಾರ್ಡ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ಇವನು ಈ ವೈರಸ್ ಹೇಗೆ ಸ್ಪ್ರೆಡ್ ಆಯ್ತು, ಯಾವ ತರ ಸ್ಪ್ರೆಡ್ ಆಗ್ತೈತೆ, ತನ್ನ ತಂಗಿ ಜಾಂಬಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾಳೆ, ಇನ್ನ ಸ್ವಲ್ಪ ಹೊತ್ತಿಗೆ ಈ ನಾಯಿ ತರ ಕನ್ವರ್ಟ್ ಆಗ್ತಾಳೆ, ಪ್ಲೀಸ್ ನಮ್ಗೆ ಯಾರಾದ್ರೂ ಬಂದು ಹೆಲ್ಪ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಆ ವಿಡಿಯೋ ತುಂಬಾ ವೈರಲ್ ಆಗೋಗ್ಬಿಡುತ್ತೆ. ತುಂಬಾ ಜನ ನೋಡಿರೋದ್ರಿಂದ ಇವ್ರಿಗೆ ಹೆಲ್ಪ್ ಸಿಗುತ್ತೆ ಬಿಡು ಅಂತ ನಾವ್ ಅನ್ಕೊಂತೀವಿ. ಬಟ್ ಇದಕ್ಕೆ ಆಪೋಸಿಟ್ ಆಗಿ ಗವರ್ನಮೆಂಟ್ ಯಾವ ತರ ಥಿಂಕ್ ಮಾಡುತ್ತಪ್ಪ ಅಂದ್ರೆ ಇಂತ ಒಂದು ಭಯಂಕರವಾಗಿರೋ ಒಂದು ವೈರಸ್ ಸ್ಪ್ರೆಡ್ ಆಗೈತೆ ಅಂದ್ರೆ ಇದು ಆಚೆಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಗೆ ಆರ್ಮಿನ ಅಲ್ಲಿಗೆ ಕಳ್ಸುತ್ತೆ. ಆ ಆರ್ಮಿ ಅವರು ಈ ಜಾಂಬಿ ವೈರಸ್ ನ ಇಲ್ಲೇ ಸರ್ವನಾಶ ಮಾಡಬೇಕು ಅಂತ ಹೇಳಿ ಗನ್ಸ್ ಹಾಗೆ ಫೈರ್ ಫ್ಲೇಮ್ ನ ಎತ್ಕೊಂಡ್ ಬಂದು ಅಲ್ಲಿರೋ ಜಾಂಬೀಸ್ ನ ಸುಟ್ಟಾಕ್ ಬಿಡ್ತಿರ್ತಾರೆ. ಆಂಡ್ರಿವು ಸೋಲ್ಜರ್ಸ್ ನ ನೋಡ್ತಾನೆ. ಅವನ್ ಮಾತ್ರ ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ಇವನು ಹೋದ್ರೆ ಇವನನ್ನ ಏನ್ ಮಾಡ್ತಾನೆ ಅನ್ನೋದಕ್ಕಿಂತ ಜಾಂಬಿಯಾಗಿ ಕನ್ವರ್ಟ್ ಆಗಿರೋ ಇವನ ತಂಗಿನ ಏನ್ ಮಾಡ್ತಾರೆ ಅನ್ನೋ ಒಂದು ಭಯನೇ ಇವನ್ಗೆ ಜಾಸ್ತಿ ಇರೋದ್ರಿಂದ ಆ ಸೋಲ್ಜರ್ಸ್ಗೆ ಸಿಗ್ದಿರೋ ಹಾಗೆ ಇವನು ಹೊಡೋಗ್ತಿರ್ತಾನೆ. ಅಂಡ್ ಈ ಟೈಮಲ್ಲೇ ಆ ಸ್ಮೋಕ್ ನ ಸ್ಮೆಲ್ ಮಾಡಿರೋದಕ್ಕೆ ಇವನ ತಂಗಿ ನಾರ್ಮಲ್ ಹ್ಯೂಮನ್ ಆಗೋಗ್ಬಿಡ್ತಾಳೆ. ಮತ್ತೊಂದು ಕಡೆ ಸೋಲ್ಜರ್ಸ್ ಜಾಂಬೀಸ್ ನ ಹುಡ್ಕೊಂಡು ಹೋಗ್ತಿರುವಾಗ ಒಂದು ರೂಮ್ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಡ್ಯಾನು ಹಾಗೆ ತನ್ನ ಮಗಳು ಕೂಡ ಇರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಡ್ಯಾನ್ ಆ ಸ್ಮೋಕ್ ನ ಸ್ಮೆಲ್ ಮಾಡಿರೋದಕ್ಕೆ ನಾರ್ಮಲ್ ಆಗೋಗ್ಬಿಟ್ಟಿರ್ತಾನೆ. ನಾನು ಇನ್ಫೆಕ್ಟೆಡ್ ಆಗಿಲ್ಲ ಅಂತ ಸೋಲ್ಜರ್ಸ್ ಹತ್ರ ಎಷ್ಟೇ ಹೇಳ್ಕೊಂತ ಇದ್ರು ಕೂಡ ಇವನು ಜಾಂಬಿನೇ ಅಂತ ಅರ್ಥ ಮಾಡ್ಕೊಂಡು ಸೋಲ್ಜರ್ಸ್ ಅವನ ಮಗಳು ಹಾಗೆ ಅವನನ್ನ ಫ್ರೇಮ್ ಥ್ರೋಯರ್ ಇಂದ ಸುಟ್ಟು ಬೋಧಿ ಮಾಡಾಕ್ ಬಿಡ್ತಾರೆ. ಸೋಲ್ಜರ್ಸ್ ಈ ತರ ಜಾಂಬಿಸ್ ಆಗಿ ಕನ್ವರ್ಟ್ ಆಗಿರೋರ್ನ ಹತ್ಯೆ ಮಾಡ್ಕೊಂಡ್ ಬರ್ತಿದ್ರೆ ಮತ್ತೊಂದ್ ಕಡೆ ಆಂಡ್ರಿವು ಸೋಲ್ಜರ್ಸ್ ಗೆ ಕಾಣಿಸ್ಕೊಂತಿರೋ ಹಾಗೆ ಯಾರಿಗೂ ಸಿಗ್ದಿರೋ ಹಾಗೆ ಬಿಲ್ಡಿಂಗ್ಸ್ ನೆಲ್ಲ ಬಿಟ್ಟು ಒಂದು ಸಮುದ್ರದ ಹತ್ರಕ್ಕೆ ಬರ್ತಾನೆ. ಇವನ ಕಣ್ಣಿಗೆ ಒಂದು ಬೋಟ್ ಕಾಣಿಸೋದ್ರಿಂದ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೂಗಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಸ್ಪೆಸಿಫಿಕ್ಲಿ ಆಂಡ್ರಿವ್ ಹಾಗೆ ತನ್ನ ತಂಗಿನ ಕಾಪಾಡೋದಕ್ಕೋಸ್ಕರನೇ ಬರ್ತಿರ್ತಾರೆ. ಯಾಕಪ್ಪ ಅಂದ್ರೆ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಇರ್ತಾನಲ್ವಾ, ಆ ವಿಡಿಯೋ ವೈರಲ್ ಆಗಿ ಕೆಟ್ಟವರೇ ಅಲ್ಲ ಒಳ್ಳೆಯವರು ಅದನ್ನ ನೋಡಿ ಇರ್ತಾರೆ. ಇವನನ್ನ ಕಾಪಾಡೋದಕ್ಕೆ ಬಂದು ತನ್ನ ತಂಗಿ ಹಾಗೆ ಆಂಡ್ರಿವ್ನ ಕಾಪಾಡಿದ್ದಾದ್ಮೇಲೆ ಆ ಐಲ್ಯಾಂಡ್ ನ ಬಿಟ್ಟು ಬೇರೆ ಸಿಟಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ಟೈಮಲ್ಲಿ ಆಂಡ್ರಿವ್ ಹತ್ರ ಪೆಟ್ರಿಷಿಯಾಗೆ ಸಂಬಂಧಪಟ್ಟಿರೋ ಒಂದು ಕೈ ಇರುತ್ತೆ. ಈ ಕೈ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸಮುದ್ರದೊಳಗಡೆಗೆ ಬಿಸಾಕ್ಬಿಡ್ತಾನೆ. ಆ ಹ್ಯಾಂಡ್ ನ ಒಂದು ಫಿಶ್ ತಿಂದು ಆ ಫಿಶ್ ಒಂದು ಜಾಂಬಿ ಆಗಿ ಕನ್ವರ್ಟ್ ಆಗಿರೋ ಹಾಗೆ ತೋರಿಸಿ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಡೈರೆಕ್ಟರ್ ನೆಕ್ಸ್ಟ್ ಪಾರ್ಟ್ ಗೆ ಒಂದು ಕ್ಲೂ ಬಿಟ್ಟಿದ್ದಾನೆ. ಸಮುದ್ರದಲ್ಲಿರೋ ಪ್ರಾಣಿಗಳು ಜಾಂಬೀಸ್ ಆಗಿ ಕನ್ವರ್ಟ್ ಆಗಿದಾವೆ ಅಂಡ್ ಆಫ್ಟರ್ ಏನಾಗುತ್ತೆ ಅಂತ. ಪಾರ್ಟ್ 2 ಬಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಿಗಾದ್ರೂ ಪಾರ್ಟ್ 2 ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ 2 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ
ವಿಡಿಯೋ ಮುಖಾಂತರ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.